ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಪೂರ್ಣ ಯೋಗ ದರ್ಶನ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ 3ನೇ ಅಧ್ಯಾಯದ 6ನೇ ಶ್ಲೋಕದಿಂದ 11ನೇ ಶ್ಲೋಕದವರೆಗೂ ಮನನ ಮಾಡೋಣ. 6ನೇ ಶ್ಲೋಕ ಏನ್ ಹೇಳುತ್ತೆ? ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸವುಚ್ಯತೆ. ಇದರ ಅರ್ಥ, ಬಾಹ್ಯ ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸಿನಲ್ಲಿ ಇಂದ್ರಿಯ ವಿಷಯಗಳ ಮೇಲೆ ಚಿಂತಿಸುತ್ತಿರುವವರು ಖಂಡಿತವಾಗಿಯೂ ತಮ್ಮನ್ನು ತಾವು ಮೋಸಗೊಳಿಸಿಕೊಳ್ಳುತ್ತಾರೆ ಮತ್ತು ಅವರನ್ನು ಕಪಟಿ ಎಂದು ಕರೆಯಲಾಗುತ್ತದೆ. ಇದರ ಸ್ವಲ್ಪ ಸವಿವರವಾದ ವಿಚಾರವನ್ನ ನಾವು ಮಾಡ್ತಾ ಹೋಗೋಣ. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನ ನೋಡ್ಕೊಂಬರೋಣ. ಅಲ್ಲ, ಈ ಶ್ಲೋಕದಲ್ಲಿ ಯಾರನ್ನು ಮಿಥ್ಯಾಚಾರಿ ಅಂದ್ರೆ ಬೂಟಾಟಿಕೆಯವನು ಎಂದು ಹೇಳಿದ್ದಾರೆ. ಯಾರು? ಲಕ್ಷ್ಮೀಜಿ ಸ್ಟಾರ್ಟ್ ಮಾಡ್ತೀರಾ? ಯಾರು ಬಾಹ್ಯ ಸುಖ ಅಂದ್ರ ಕಣ್ಣು, ನಮ್ ಇಂದ್ರಿಯಕ್ಕ ಇಂದ್ರಿಯಕ್ ಬೇಕಾಗಿರೋ ಸುಖದ್ ಹಿಂದ್ ಹೋಗ್ತಾರೋ, ಈ ದೇಹ ಮನಸ್ಸು ಬುದ್ಧಿ ಅಂತಂದ್ ಹೇಳಿ ಯಾರ್ ಅನ್ಕೊಂಡಿರ್ತಾರೋ ಅವರು ಕಪಟಾಚಾರಿ ಅಂತಂದ್ ಹೇಳಿ ಆತರ ಅಮ್ಮ. ಇಲ್ಲಿ ಬಾಹ್ಯ ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಅಂದ್ರೆ ನಾವು ಹೊರಗಡೆ ಪ್ರಪಂಚದಿಂದ ಬರುವಂತ ಏನ್ ಸಂವೇದನೆಗಳಿರತ್ತಲ್ವಾ, ಅವುಗಳನ್ನೆಲ್ಲ ತಗೊಳ್ಳೋದ್ರಿಂದ ಏನಾಗುತ್ತೆ, ನಾವೇನೋ ಒಂದ್ ಕರ್ಮ ಮಾಡಬೇಕಾಗತ್ತೆ, ಅದಕ್ಕೋಸ್ಕರ ಅದನ್ನ ನಿಗ್ರಹ ಮಾಡ್ಬಿಡೋಣ, ಅದರಿಂದ ದೂರ ಇಡೋಣ ಅಂತಂದ್ಬಿಟ್ಟು ಅನ್ಕೊಳ್ತೀವಿ. ಅದು ಕರ್ಮೇಂದ್ರಿಯಗಳ ನಿಗ್ರಹ. ಕರ್ಮೇಂದ್ರಿಯಗಳು ಅಂತಂದ್ರೆ ನಾವು ಏನು ಕೆಲಸ ಮಾಡದೇ ಇರೋ ತರ. ಜ್ಞಾನೇಂದ್ರಿಯಗಳು ಅಂತಂದ್ರೆ ಹೊರಗಡೆದನ್ನ ತಗೊಂಬರೋದು. ಕರ್ಮೇಂದ್ರಿಯ ನಿಗ್ರಹ ಇಲ್ಲಿ ಹೇಳ್ತಾ ಇರೋದು ಅಂದ್ರೆ ನಾನೇನು ಕೆಲಸ ಮಾಡಲ್ಲ ಅಂತ ಸುಮ್ನೆ ಕೂತ್ಕೊಂಡ್ಬಿಡೋದು, ನಾನು ಸನ್ಯಾಸಿ ಆಗ್ಬಿಡ್ತೀನಿ, ನಾನೇನು, ಯಾಕಂದ್ರೆ ಕರ್ಮ ಮಾಡಿದ್ರೆ ತಾನೇ ಕರ್ಮ ಬಂಧನಕ್ಕೆ ಒಳಗಾಗೋದು, ಅದಕ್ಕೆ ಸುಮ್ನೆ ಕೂತ್ಕೊಂಡ್ಬಿಡ್ತೀನಿ ಅಂತಂದ್ರೆ ಅವಾಗ ಮನಸ್ಸಿನಲ್ಲಿ ಇಂದ್ರಿಯ ವಿಷಯಗಳ ಮೇಲೆ ಚಿಂತಿಸುತ್ತಿರುವವರು ಅಂತ. ಅಂದ್ರೆ ಏನೋ ಕೆಲಸ ಮಾಡ್ತಾ ಸುಮ್ಮನೆ ಕೂತ್ಕೊಂಡ್ಬಿಟ್ರು ಸಹ ನಮ್ಮ ಮನಸ್ಸು ಸುಮ್ಮನೆ ಇರಲ್ಲ. ಅಂದ್ರೆ ಸಾಮಾನ್ಯ ಜನಗಳಿಗೆ ಹಾಗೆ, ಯಾರು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋ ಅಂತವ್ರು ಅವ್ರು ಮುಂದುವರೆದಂಥವ್ರದ್ದು ವಿಷಯ ಬೇರೆ. ಆದ್ರೆ ಸಾಮಾನ್ಯ ಮನುಷ್ಯನಿಗೆ ಹಾಗೆ, ನಾನೇನು ಕೆಲಸ ಮಾಡ್ತಾ ಸುಮ್ಮನೆ ಕೂತ್ಕೊಳ್ತೀನಿ ಅಂತಂದ್ರೆ ಮನಸ್ಸು ಕೆಲಸ ಮಾಡ್ತಾ ಇರತ್ತೆ. ಏನ್ ಕೆಲಸ ಮಾಡ್ತಾ ಇರತ್ತೆ? ಹೊರ ಪ್ರಪಂಚವನ್ನೇ ಚಿಂತನೆ ಮಾಡ್ತಾ ಇರತ್ತೆ, ಅದಿನ್ನೇನು ಚಿಂತನೆ ಮಾಡಲ್ಲ. ಯಾವಾಗ್ಲೂ ಮನಸ್ಸು ಹೊರಮುಖವಾಗಿ, ಇಂದ್ರಿಯಗಳು ಏನ್ ಮಾಡತ್ವೆ, ಹೊರಮುಖವಾಗಿ ಹೋಗುತ್ತವೆ ಅಲ್ವಾ, ಅವುಗಳನ್ನ ಚಿಂತೆ ಮಾಡ್ತಾ ಇರುತ್ತವೆ. ಹಾಗೆ ಇರೋ ಅಂತವ್ರು ತಮ್ಮನ್ ತಾವೇ ಮೋಸಗೊಳಿಸ್ಕೊಂಡಾಗೆ, ಅವರು ಕಪಟಿಗಳು, ಅವರು ಏನೋ ಮಿಥ್ಯಾಚಾರಿಗಳು. ಆತರ ಸುಮ್ನೆ ನಾನು ಏನು ಕರ್ಮ ಮಾಡದೇ ಇಲ್ಲ, ಅವಾಗ ನನಗೆ ಏನು ಕರ್ಮ ಬಂಧನ ಉಂಟಾಗಲ್ಲ ಅಂತ ಅನ್ಕೊಳ್ತಾರೆ. ಆದ್ರೆ ಹಾಗಲ್ಲ, ಅವರು ಮನಸ್ಸಿನಲ್ಲೇ ಈ ತರ ಮಂಡಿಗೆ ತಿಂತಾ ಇರ್ತಾರೆ ಅಂತ ನಾವ್ ಹೇಳ್ತೀವಲ್ವಾ. ಆ ರೀತಿ ಇದ್ರೆ ಅವರು ಕಪಟಿಗಳು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಏನಾದ್ರು ಉದಾಹರಣೆಯನ್ನು ಕೊಟ್ಟು ವಿವರಿಸೋದಾದ್ರೆ ವಿವರಿಸಿ, ಇಲ್ಲ ಅಂತ ಇನ್ನು ಏನು ತೋಚುತ್ತೋ ಅದು ಹೇಳಿ. ಈಗ ಕ್ಲಾರಿಟಿ ಬಂತಲ್ವಾ ನಾನು ಏನ್ ಕ್ವಶನ್ ಏನ್ ಕೇಳಿದೀನಿ ಅನ್ನೋದು? ಬಂತ್ರಿ. ಹೇಳಿದ್ದಾರೆ ಅನ್ನೋದು. ಅಮ್ಮ, ಇವಾಗ ನಾನು ಬೆಳಿಗ್ಗೆ ಏನೋ ಚಪಾತಿ ಪಲ್ಯನೋ ಅಥವಾ ಏನೋ ಒಂದು ಡಬ್ಬ ಮಾಡ್ಬೇಕಾಗಿರ್ತತಿ.
ಇಲ್ಲ, ಅದು ಈಗ ಕಾಯಿಪಲ್ಲೆ ಹೆಚ್ಚ್ತಾ ಇರ್ತೇನಿ, ಯಾರೋ ಒಬ್ರು ಹೇಳಿರ್ತಾರ ನನ್ ಕಾಯಿಪಲ್ಲೆ ಕಟ್ ಮಾಡೋದ್ರಿಂದ ಅದ್ರದ್ದು ಜೀವಿಗಳ್ನ ಸಾಯಿಸ್ದಂಗ ಆಗ್ತೈತಿ ಅಂತಂದ್ ಹೇಳಿ ಹೇಳ್ತಾರಂತಂದ್ ಹೇಳಿ ನಾನ್ ಏನು ಅಡ್ಗೆ ಮಾಡ್ಲಾರ್ದನ ಸುಮ್ನೆ ಯೋಚನೆ ಮಾಡ್ಕೊಂಡು ಅವ್ರ್ ಹೆಂಗ್ ಮಾಡ್ಬೋದು, ಇವ್ರ್ ಹೆಂಗ್ ಮಾಡ್ಬೋದು, ಹಂಗಂದ್ರ ಊಟ ಹೆಂಗ್ ಮಾಡೋದು ಆತರ ಆ, ಈಗ ಬೇರೆ ಬೇರೆ ಏನೇನೆಲ್ಲ ಯೋಚನೆ ಮಾಡ್ಕೊಂಡು ಕುಂತಾಗ ನಾನ್ ಕಪಟಿ ಆಗ್ತೇನಿ. ಅಂದ್ರೆ ಕೈಗ್ ಬಂದಿರೋ ಕೆಲ್ಸ ಕಾಯಕವೇ ಕೈಲಾಸ ಅನ್ನಂಗ್ ನೋಡ್ಲಿಲ್ಲ, ಅದ್ರದ್ ಉಲ್ಟಾದೊಳಗ್ ನೋಡ್ದೆ ಅಂತಂದ್ ಹೇಳಿ ಹಂಗ ಅನಸ್ತಮ್ಮ ನನಗ. ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಬೇರೆ ಥ್ಯಾಂಕ್ ಯು. ಇನ್ಯಾರಾದ್ರೂ ಹಂಚ್ಕೊಳ್ತೀರಾ ನೋಡಿ. ಧನ್ಯವಾದಗಳು ಲಕ್ಷ್ಮೀಜಿ. ಅಂತ ನಾನ್ ಹೇಳ ಹಾ ಇದು ಮನುಷ್ಯಂದು ಡಬಲ್ ರೋಲ್ ತರ. ಈ ಹ್ಮ್ ಕೆಲವ್ರೆಲ್ಲ ಆಚೆಯಿಂದ ನನ್ಗೆ ಅದು ಬೇಡ ಇದು ಬೇಡ, ನಾನ್ ಹೀಗಲ್ಲ ಹಾಗಲ್ಲ ಅನ್ಕೊಂತಾ ಇರ್ತೀವಿ. ಬಟ್ ಮನಸ್ಸಲ್ಲಿ ಆಕ್ಚುಲ್ ಆಗ ವಾಸನೆಗಳು ಇರೋ ತನಕ ಹ್ಮ್ ಡಿಸೈರ್ಸ್ ಇದ್ದೇ ಇರತ್ತೆ ಅಂತ ಇದ್ದೇ ಇದು ಇರತ್ತೆ. ಫುಲ್ ಭಗವದ್ಗೀತಾನಲ್ಲಿ ಅದು ಹೇಗೆ ಆ ಹ್ಮ್ ಸೆಲ್ಫ್ ರಿಯಲೈಸ್ಡ್ ಪರ್ಸನ್ ಹೇಗೆ ಅನ್ನೋವಾಗ ಅದೆಲ್ಲ ಬಂತು ಲಾಸ್ಟ್ ಚಾಪ್ಟರ್ ಅಲ್ಲೆಲ್ಲಾನು. ಹ್ಮ್ ಆತರ ಹ್ಮ್ ಡಬಲ್ ರೋಲ್ ಅಂದ್ರೆ ಮನಸ್ಸಿಂದ ಹೋಗ್ಬೇಕು. ಮನಸ್ಸಲ್ಲಿ ಇನ್ನ ಆಸೆಗಳು ಡಿಸೈರ್ಗಳು ಎಲ್ಲ ಇದೆಲ್ಲ ಇಟ್ಕೊಂಡಿದ್ದು ಬರೀ ಆಚೆ ಮಾತ್ರ. ಅಂದ್ರೆ ನಾವು ಕಾವಿ ಬಟ್ಟೆ, ಇವಾಗ ತುಂಬಾ ಜನ ಹ್ಮ್ ಸನ್ಯಾಸಿಗಳು ನಾವು ಎಲ್ಲ ನೋಡ್ತೀವಿ, ಗುರುಜಿಗಳೆಲ್ಲ ನಾವ್ ಇವಾಗೆಲ್ಲ ತುಂಬಾ ಜಾಸ್ತಿ, ಇವಾಗ ಒಂದ್ 10-20 ವರ್ಷದಿಂದ ಜಾಸ್ತಿ ನೋಡ್ತಾ ಇದೀವಿ ಆತರ. ಎಲ್ಲ ಸೋರಿಕೆ. ಸನ್ಯಾಸಿ ಅಂದ್ರೆ ಮುಂಚೆ ಬಂದ್ಬಿಟ್ಟು ಎಲ್ಲವನ್ನೂ ತ್ಯಾಗ ಮಾಡಿರೋದು, ಈ ಎಲ್ಲಾ ಲಕ್ಸುರೀಸ್ ಅನ್ನ ತ್ಯಾಗ ಮಾಡಿರೋರು, ಅವ್ರನ್ನ ನಾವು ಸನ್ಯಾಸಿ ಅನ್ನೋದು. ಅವ್ರಿಗೆ ಬರೀ ದೇವ್ರನ್ನ ಇದು ಮಾಡ್ಕೊಳ್ಳೋದೇ ಒಂದು ಅವ್ರದ್ದು ಜೀವನದ್ದು ಎಲ್ಲಾರ್ದು ಅದೇ ಇರ್ಬೇಕಾಗಿರೋದು. ಬಟ್ ಅವ್ರಂತೂ ಆ ಪಾತಲ್ಲಿ ಇದ್ದಾರೆ ಅಂತ ತೋರ್ಸ್ಕೊಳಕ್ಕೆ ಇರೋದು. ಬಟ್ ಒಳಗೆ ನೋಡಿದ್ರೆ ಅವರು ಎಲ್ಲಾ ತರ ಸುಖಗಳನ್ನು ಅನುಭವಿಸ್ತಾ ಇರ್ತಾರೆ. ಅದನ್ನೇ ಡಬಲ್ ರೋಲ್ ಅನ್ನೋದು. ಇಲ್ಲಿ ಕೃಷ್ಣ ಹೇಳೋದು ಅಂದ್ರೆ ಎಕ್ಸ್ಟರ್ನಲ್ ಆರ್ಗನ್ಸ್ ಮಾತ್ರ ನೀವು ಇದು ಮಾಡಕ್ಕೆ ಕಂಟ್ರೋಲ್ ಮಾಡಿ. ಅನುಭವಿಸಲ್ಲ ನಾವು. ಬಟ್ ಮನಸ್ಸೊಳಗೆ ಎಲ್ಲಾ ಆಸೆಗಳನ್ನ ಎಲ್ಲಾ ಒಂದು, ಇವಾಗ ಎಷ್ಟೋ ಜನ ದೇವಸ್ಥಾನಗಳಲ್ಲಿ ಅಥವಾ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ರೋಲ್ ಅಲ್ಲಿ ಇರೋರು, ಈ ಗುರುಜಿಗಳು ಆ ತರ ಅವರೆಲ್ಲಾನು ಒಂದೊಂದ್ಸತಿ ಕ್ಷಣನ ಶಾಕೇ ಆಗತ್ತೆ. ಅವ್ರ ಯೋಚನೆಗಳೆಲ್ಲ ಅಲ್ವಾ? ಗೊತ್ತಾದಾಗ, ಏನು ಇವರು ಈ ಪಾತಲ್ಲಿ ಇದ್ಕೊಂಡು ಈ ಒಂದ್ ದಾರಿನಲ್ಲಿ ಇದಾರೆ, ಇವರೆಲ್ಲ ನಮ್ಗೆ ಎಕ್ಸಾಂಪಲ್ ಆಗ್ಬೇಕು. ಬಟ್ ಏನ್ ಇವ್ರದ್ದು ಎಲ್ಲ ನಮ್ ತರನೇ ವರ್ತನೆ ಎಲ್ಲ ಇದೆ ಅಲ್ವಾ ಅನ್ನೋದು. ಅದನ್ನ ಕೃಷ್ಣ ಇಲ್ಲಿ ಹೇಳೋದು ಬರೀ ಎಕ್ಸ್ಟರ್ನಲ್ ಆರ್ಗನ್ಸ್ ಆಫ್ ಆಕ್ಷನ್ ಅದನ್ನ ಮಾತ್ರ ಅಲ್ಲ, ಮನಸ್ಸು ಒಳಗೇನು ಚೇಂಜ್ ಮಾಡ್ಬೇಕು, ಇಲ್ಲಾಂದ್ರೆ ಅವ್ರನ್ನ ಹಿಪೋಕ್ರಾಟ್ ಅಂತ ಹೇಳೋದು ಅಂತ. ಒಳಗೊಂದು ಆಚೆ ಒಂದು ಇರಬಾರ್ದು ಅಂತ. ಯಾಕಂದ್ರೆ ಮನುಷ್ಯನ ಇನ್ನೊಂದು ನಾನೊಂದು ಬುಕ್ಕಲ್ಲಿ ಓದಿದ್ದೆ ಆಂಟಿ, ಅದ್ರಿಂದ ಇದನ್ನ ಎಕ್ಸ್ಟೆಂಡ್ ಮಾಡ್ತೀನಿ. ಮನುಷ್ಯನ ಹ್ಯೂಮನ್ ಒಂದು ಜನ್ಮ ಕೊಟ್ಟಿರೋದು ಇದ್ರಲ್ಲಿ ವಿವೇಚನ ಕೊಟ್ಟಿದ್ದಾನೆ. ಒಂದ್ರಲ್ಲಿ ಈ ಜನ್ಮದಲ್ಲಿ ಮಾತ್ರ, ಈ ಒಂದು ಇದ್ರಲ್ಲಿ ಮಾತ್ರ ದೇವ್ರನ್ನ ರಿಯಲೈಸ್ ಮಾಡಕ್ಕೆ ಸಾಧ್ಯ. ಯಾಕಂದ್ರೆ ಇಂಟೆಲೆಕ್ಟ್ ವಿಸ್ಡಮ್ ಎಲ್ಲ ಇದ್ರಲ್ಲೇ ಇರೋದು. ಬೇರೆ ಯಾವುದೇ ಕ್ರಿಚಲ್ಲು, ಯಾವುದೇ ಪ್ರಾಣಿ, ಯಾವುದೇ ಪಕ್ಷಿ, ಯಾವುದೇ ಮರ ಗಿಡಗಳಲ್ಲಿ ಕೊಟ್ಟಿರಲ್ಲ. ಈ ಜನ್ಮ ಬಂದಾಗ ಮಾತ್ರ ನಮ್ ತುಂಬಾ ಸುಪ್ರೀಮ್, ತುಂಬಾ ಸುಪೀರಿಯರ್ ಇದು ಕ್ರಿಯೇಷನ್ ಇದು. ಇದ್ರಲ್ಲಿ ದೇವ್ರನ್ನ ಹೊಂದಕ್ಕೆ ತುಂಬಾ ಈಸಿಯಾದ ಮಾರ್ಗ. ಇದಕ್ಕೆ ಒಂದು ಎಕ್ಸಾಂಪಲ್ ನನ್ನ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ನನ್ಗೆ ಅರ್ಥ ಆಯ್ತು, ಅದರಿಂದ ಹೇಳ್ತೀನಿ. ಒಂದು ಟೆನ್ನಿಸ್ ಪ್ಲೇಯರೇ ಆಗ್ಲಿ ಅಥವಾ ಒಂದು ಕ್ರಿಕೆಟ್ ಪ್ಲೇಯರೇ ಆಗ್ಲಿ 99 ತನಕ ಬಂದಿರ್ತಾನೆ. 99 ಕ್ರಿಕೆಟ್ ಅಲ್ಲಿ ಅಥವಾ ಟೆನ್ನಿಸ್ ಅಲ್ಲಿ ಮ್ಯಾಚ್ ಸ್ಕೋರ್ ಅಂತ ಹೇಳ್ತೀವಿ, ಲಾಸ್ಟ್ ಪಾಯಿಂಟ್ ಅಲ್ಲಿ ಒಂದಿರೋವಾಗ ಅಲ್ಲಿ ಅದು 99 ಬರೋದು ಅಥವಾ ಮ್ಯಾಚ್ ಪಾಯಿಂಟ್ ಬರೋದು ನಮ್ಮ ಮನುಷ್ಯನ ಜನ್ಮ ಪಡ್ತಿರೋದು ಅನ್ಕೊಳ್ಳೋಣ. ಇಲ್ಲಿ ತನಕ ಬಂದಿದೀವಿ, ರೀಚ್ ಆಗ್ಬಿಟ್ಟಿದ್ವಿ. ಇಲ್ಲಿ ನಾವು ಈ ಜನ್ಮನ್ನ ಸರಿಯಾಗಿ ಉಪಯೋಗಿಸ್ದೆ ಬೇರೆ ಯಾವ್ದೋ ಆಚೆ ಸೆನ್ಷಿಯಲ್ ಆರ್ಗನ್ಸ್ ಇಲ್ಲಿ ಹೇಳ್ತಾರಲ್ವಾ, ಈ ಬೇರೆ ಈ 5 ಸೆನ್ಸಸ್ಗೆ ಸಂಬಂಧಪಟ್ಟಿದ್ದು ಪ್ಲೆಷರ್ಸ್ ಅಂದ್ರೆ ಆಸೆಗಳನ್ನ, ಅದ್ರ ಮೇಲೆ ಭಗವಂತನ ಬಿಟ್ಬಿಟ್ಟು ನಾವ್ ಏನ್ ಆಕ್ಚುಲ್ ಆಗಿ ನಾವು ಈ ಜನ್ಮ ತಗೊಂಡಿರೋದು ಅದನ್ನ ಪಡಿಯೋಕೆ, ಪರಮಾತ್ಮನ್ನ ಪಡಿಯೋಕೆ,
ಅದನ್ನ ಬಿಟ್ಬಿಟ್ಟು ನಾವು ಬೇರೆ ಯಾವ್ದ್ರಲ್ಲಾರು ಇಂಡಲ್ಜ್ ಆದ್ರೆ, ಅಂದ್ರೆ ಬೇರೆ ಯಾವುದೇ ಆಕ್ಟಿವಿಟೀಸ್ ನಲ್ಲಿ ನಾವು ಬೇರೆನೋ ಸಂಪಾದನೆ ಮಾಡೋದು, ಇನ್ನೇನೋ ಮಾಡೋದು, ಪವರ್ ಅಥವಾ ಏನ್ ಬೇಕಾದ್ರೂ ಇರ್ಬೋದು, ಅದ್ರನ್ನೇ ಜೀವನದ್ದು ಗುರಿಯಾಗಿ ತಗೊಂಡ್ಬಿಟ್ವಿ ಅಂದ್ರೆ ಆ ಮ್ಯಾಚ್ ಪಾಯಿಂಟ್ ಬಂದು ಅಥವಾ 99 ಬಂದು ಔಟ್ ಆದಂಗೆ ಅಂತ. ಅದು ಸ್ಪೋರ್ಟ್ಸ್ ನೋಡೋರ್ಗೆ ಅದು ಅರ್ಥ ಆಗತ್ತೆ. ಅಂದ್ರೆ ಅಲ್ಲಿ ತನಕ ಬಚ್ಚ ಎಷ್ಟ್ ಕಷ್ಟ ಬಿಂದು ಇಲ್ಲಿ ತನಕ ಬಂದ, ಇನ್ ಒಂದ್ ಮಾಡಕ್ ಆಗ್ಲಿಲ್ವಾ ಇವನ್ ಕೈಯಲ್ಲಿ, ತುಂಬಾ ಓವರ್ ಕಾನ್ಫಿಡೆಂಟ್ ಆಗ್ಬಿಟ್ಟು ಬೇರೆ ಏನೋ ಮಾಡ್ಬಿಟ್ಟ ಅಲ್ವಾ ಇವನು, ತುಂಬಾ ಕಷ್ಟ, ಕಪ್ಪು ಹೋಗ್ಬಿಡ್ತು. ನಾವು ಮ್ಯಾಚ್ ಎಲ್ಲ ನೋಡೋವಾಗ ಇಂಡಿಯಾ ಫೈನಲ್ಸ್ ಬರೋದೇ ತುಂಬಾ ಕಷ್ಟ, ಬಂದ್ಬಿಟ್ಟು ಏನೋ ಸೋತಾದ್ರೆ ಅಷ್ಟೇ, ಆಮೇಲೆ ಎಲ್ಲಾರ್ನು ಎಂತ ಅವ್ರು ಹಂಗೆ ಹಿಂಗೆ ಅಂತ ಬೈಟ್ಬಿಡ್ತಾರೆ. ಅದೇ ತರ ನಾವು ಅಂತ ಒಂದು ಫುಲ್ ಮನುಷ್ಯನ್ ಜನ್ಮ ಪಡೆದ್ಬಿಟ್ಟು ನಾವು ಪರಮಾತ್ಮನ್ನ ರೀಚ್ ಆಗದೆ, ಸುಪ್ರೀಂ ಇದು ಅದನ್ನ ಅವನ ಮೇಲೆ ಧ್ಯಾನ ಮಾಡದೆ, ಅವನ್ನ ಪಡೆಯೋಕೆ ಪ್ರಯತ್ನ ಮಾಡದೆ ಬೇರೆ ಸಾಧನೆನಲ್ಲಿ ತೊಡಗ್ಬಿಟ್ರೆ ಅದು ನಾವು ಫುಲ್ ತರ. ಇದು ಎರಡು ವಿಧಾನದಲ್ಲಿ ನಾನು ಓದಿದ ಪುಸ್ತಕದಲ್ಲಿ ಈ ತರ ಇತ್ತಂಟಿ. ಒಂದು ಅದೇ ಆಚೆ ಒಂದು ಒಳಗ್ ಒಂದು ಡಬಲ್ ರೋಲ್. ಇನ್ನೊಂದು ಮನುಷ್ಯನ್ ಜನ್ಮ ತನಕ ಬಂದು ಬೇರೆ ಯಾವ್ದ್ರಲ್ಲೂ ಆಕ್ಟಿವಿಟಿನಲ್ಲಿ, ಫಿಸಿಕಲ್ ಆಕ್ಟಿವಿಟೀಸ್ ನಲ್ಲಿ ನಾವ್ ಇಂಟ್ರೆಸ್ಟ್ ತೋರ್ಸೋದ್ರು ಬಂದು 99 ಅಲ್ಲಿ ಔಟ್ ಆದಂಗೆ ಅಥವಾ ಮ್ಯಾಚ್ ಪಾಯಿಂಟ್ ಅಲ್ಲಿ ಸೋತಂಗೆ ಅಂತ. ಏನು ಪ್ರಯೋಜನ ಇಲ್ಲ ಮನುಷ್ಯನ್ ಜನ್ಮ ಬಂದು. ಇಷ್ಟ ಮನುಷ್ಯನ ಜನ್ಮದಲ್ಲೇ ನಾವು ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಎಲ್ಲ ಕಡೆ ಸಾರಿ ಹೇಳೋದು. ನಾವು ಪುಣ್ಯವನ್ನ ಸಂಗ್ರಹ ಮಾಡ್ಬಿಟ್ಟು ಉನ್ನತ ಲೋಕಗಳಿಗೆ ಹೋದ್ರೂ ಸಹ ಅಲ್ಲಿ ಸಹ ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆ ಪುಣ್ಯ ಎಲ್ಲಾನು ಖರ್ಚಾದ್ಮೇಲೆ ಮತ್ತೆ ಮನುಷ್ಯ ಜನ್ಮ ಪಡಿಬೇಕು. ಮನುಷ್ಯ ಜನ್ಮಕ್ಕೆ ಆಗ್ಲೇ ಮತ್ತೆ ಆತ್ಮಜ್ಞಾನವನ್ನು ಪಡ್ಕೊಂಡು ಅಲ್ಲೇ ಮುಕ್ತಿ ಪಡೆಯೋದಕ್ಕೆ ಸಾಧ್ಯ ಇರೋದು ಅಂದ್ಬಿಟ್ಟು ಅಂತ ಜನ್ಮ ಪಡೆದು ವೇಸ್ಟ್ ಮಾಡ್ಕೋಬೇಡಿ ಅನ್ನೋ ಅರ್ಥ. ಅಂತ ಒಂದು ಪವಿತ್ರವಾದ ದಾಸರ ಪದಗಳು ಎಲ್ಲಾನು ಅದನ್ನೇ ಅಲ್ವಾ ಸಾರಿ ಹೇಳ್ತಾರೆ. ಮಂದ ಬುದ್ಧಿಗೆ ಅದು ಹೋಗೋದೇ ಇಲ್ಲ. ಬೇರೆ ಏನೋ ಅಚೀವ್ ಮಾಡೋದು, ಅದೇ ನಮ್ದು ಜೀವನದ್ದು ಇದು. ನಾವ್ ಇದ್ ಮಾಡ್ಬಿಟ್ರೆ ನಂದ್ ಆಗೋಯ್ತು, ಈ ಜನ್ಮಕ್ ನಾನ್ ಸಾರ್ಥಕ ಆಗ್ಬಿಟ್ಟೆ ಅಂತ ನಾವು ಆತರ ಅನ್ಕೊಂಡು ಬರ್ತೀವಿ. ಬಟ್ ಅದಲ್ಲ, ಭಗವದ್ಗೀತೆ ಓದ್ದವ್ರಿಗೆ ಅದಲ್ಲ, ಬೇರೆ ಒಂದು ಸಾಧನೆ ಇದೆ. ಅದೇ ಭಗವಂತನ ಆತ್ಮಜ್ಞಾನ ಪಡೆಯೋದು. ಇದು ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದಿರ ಎಲ್ಲಾರು. ಮತ್ತೆ ಯಾರಾದ್ರೂ ಶೇರ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ. ಎಲ್ಲ ಮಾನಸಿಕ ಕ್ರಿಯೆಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಿರೋದು ಇದು ಮನಃಶಾಸ್ತ್ರ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಯಾರು ಏನು ಹೇಳಲಿಲ್ಲ ಅಂತಂದ್ರೆ ಬಹುಶಃ ಎಲ್ರಿಗೂ ಇಷ್ಟೇ ಸಾಕಾಗಿದೆ ಅಂತ ಅನ್ಸುತ್ತೆ. ಮುಂದಿನದಕ್ಕೆ ಹೋಗೋಣ. ಏಳನೇ ಶ್ಲೋಕ. ಯಸ್ತ್ವಿಂದ್ರಿಯಾಣಿ ಮನಸ ನಿಯಮ್ಯಾರಭತೇರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತ ಸ ವಿಶಿಷ್ಯತೆ. ಇದರ ಅರ್ಥ, ಆದರೆ ಓ ಅರ್ಜುನ, ಮನಸ್ಸಿನಿಂದ ತಮ್ಮ ಜ್ಞಾನೇಂದ್ರಿಯಗಳನ್ನು ನಿಯಂತ್ರಿಸುವ ಮತ್ತು ಕಾರ್ಯೇಂದ್ರಿಯಗಳನ್ನು ಮೋಹವಿಲ್ಲದೆ ಕೆಲಸದಲ್ಲಿ ತೊಡಗಿಸುವ ಕರ್ಮಯೋಗಿಗಳು ಖಂಡಿತವಾಗಿಯೂ ಶ್ರೇಷ್ಠರು. ಅಲ್ಲಿ ಮಿಥ್ಯಾಚಾರಿಗಳನ್ನ ಹೇಳಿದ್ರು ಅಲ್ವಾ. ಹೇಗೆ ನಾನು ಏನು ಮಾಡದೆ ಕೈ ಕಾಲು ಕರ್ಮೇಂದ್ರಿಯಗಳು ಅಂದ್ರೆ ಅವು ಸಹ 5 ಇದೆ ಅಲ್ವಾ. ನಾಲ್ಗೆ, ಕೈ ಕಾಲು, ಮತ್ತೆ ಮಲಮೂತ್ರ ವಿಸರ್ಜನಾಂಗ, ಮತ್ತೆ ಜನನಾಂಗ. ಇಷ್ಟು 5 ಕರ್ಮೇಂದ್ರಿಯಗಳು. ಅವುಗಳಿಂದ ನಾನೇನು ಮಾಡಲ್ಲಪ್ಪ ಅಂತಂದ್ಬಿಟ್ಟು ಇದ್ರೂ ಸಹ ಮನಸ್ಸಿನಲ್ಲೇ ಎಲ್ಲ ನಾವು ಹೊರ ಪ್ರಪಂಚವನ್ನ ವಿಷಯಗಳನ್ನ ತೆಗೆದುಕೊಳ್ಳೋದು, ಮನಸ್ಸಿನಲ್ಲಿ ಮಂಡಿಗೆ ತಿನ್ನೋದು, ಅಲ್ಲಿ ವಿಚಾರಗಳನ್ನ ಮಾಡ್ತಾ ಇದ್ರೆ ಏನಾಗತ್ತೆ, ಅಲ್ಲಿ ಮತ್ತೆ ಬೀಜಗಳು ಖಂಡಿತವಾಗಿ ಉತ್ಪನ್ನ ಆಗತ್ತೆ. ಮನಸ್ಸಿನಲ್ಲಿ ಈ ರೀತಿಯ ಒಂದು ಆಲೋಚನೆಗಳು ಹೆಚ್ಚಾದಾಗ ಅದು ಬಂಧನಕ್ಕೆ ಒಳಗಾಗುತ್ತೆ ಹೊರತು ಕರ್ಮ ಬಂಧನದಿಂದ ಬಿಡುಗಡೆ ಹೊಂದೋದಕ್ಕೆ ಸಾಧ್ಯ ಆಗಲ್ಲ. ಆ ರೀತಿಯ ಒಂದು ಸನ್ಯಾಸ. ಆದ್ರೆ ಅದನ್ನ ಈ ಕರ್ಮ ಬಂಧನದಿಂದ ಹೊರಗಡೆ ಬರ್ಬೇಕಾದ್ರೆ ಯಾವ ರೀತಿಯ ಕೆಲಸ ಮಾಡ್ಬೇಕು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ.
ಆದರೆ ಓ ಅರ್ಜುನ, ಮನಸ್ಸಿನಿಂದ ತಮ್ಮ ಜ್ಞಾನೇಂದ್ರಿಯಗಳನ್ನು ನಿಯಂತ್ರಿಸುವ ಮತ್ತು ಕಾರ್ಯೇಂದ್ರಿಯಗಳನ್ನು ಮೋಹವಿಲ್ಲದೆ ಕೆಲಸದಲ್ಲಿ ತೊಡಗಿಸುವ ಕಾರ್ಯಯೋಗಿಗಳು ಖಂಡಿತವಾಗಿಯೂ ಶ್ರೇಷ್ಠರು ಅಂತ ಹೇಳ್ತಾ ಇದ್ದಾರೆ. ಇವಾಗ ಕೊಟ್ಟ ವಿವರಣೆ ಬಹುಶಃ ಅರ್ಥ ಇದೆ ಅನ್ಸುತ್ತೆ. ಅದಕ್ಕೆ ಈ ಶ್ಲೋಕದಲ್ಲಿ ಯಾರನ್ನ ಶ್ರೇಷ್ಠರು ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಅಂತ ಇಲ್ಲಿ ಮೇಲೆ ವಿವರಣೆ ಕೊಟ್ಟಿರುವಂತ ಯಾರು ಪುರುಷ ವ್ಯಕ್ತಿ ಇರ್ತಾನೋ ಅಂಥವನ್ನೇ, ಜೀವಿ ಯಾರು ಇರ್ತಾನೋ ಅವನೇ ಶ್ರೇಷ್ಠ. ಇನ್ನು ಸ್ವಲ್ಪ ವಿವರಿಸಿ ಯಾರು ಹೇಳ್ತೀರಾ? ರಜನಿ ಅವ್ರಿಗೆ ಅರ್ಥ ಆಗ್ತಾ ಇದೆ ಅಲ್ವಾ ಎಲ್ಲಾನು ಈಗ ಇತ್ತೀಚೆಗೆ? ವೀಣಾ ಅವ್ರು ಹೇಳ್ತೀರಾ? ವೀಣಾ ಅವರು ಅನ್ಮ್ಯೂಟ್ ಮಾಡ್ಕೊಳ್ತೀರಾ? ಅದೇ ಮೇಡಮ್, ಅರ್ಜುನನ್ಗೆ ಮನಸ್ಸಿನಿಂದ ತಮ್ಮ ಜ್ಞಾನೇಂದ್ರಿಯಗಳನ್ನು ನಿಯಂತ್ರಿಸುವ ಮತ್ತು ಏನೋ ಸ್ಟಾಪ್ ಆಯ್ತು. ಏನು ಕೇಳಿಸ್ತಾ ಇಲ್ಲ ವೀಣಾಜಿ. ನೋಡೋಣ, ಅವ್ರು ಬಂದ ಮೇಲೆ ಕೇಳೋಣ. ಲಕ್ಷ್ಮಿ ಅವರು ನೀವೇ ಸ್ಟಾರ್ಟ್ ಮಾಡಿ. ಬಂದ್ರು. ಅದೇ ಹೊರಗಡೆ ಇದ್ದೀನಿ. ಹೌದಾ? ಓಕೆ, ಲಕ್ಷ್ಮೀಜಿ ಹೇಳಿ. ಕೇಳಿಸ್ತಾ ಇದ್ದಮ್ಮ? ಇವಾಗ ಕೇಳಿಸ್ತಾ ಇದೆ. ಹಲೋ, ಕೇಳಿಸ್ತಾ ಇದೆ ಲಕ್ಷ್ಮೀ. ಇಲ್ಲೇ ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾರ, ಮನಸ್ಸು, ಜ್ಞಾನೇಂದ್ರಿಯ ಮತ್ ಕರ್ಮೇಂದ್ರಿಯಗಳನ್ನ ಮೋಹ ಅಂದ್ರ ಬದಲಾವಣೆಗೆ ತೊಡಗಿಸ್ದನ. ಕರ್ಮ ನಮ್ದು ನಮ್ ಮನಸ್ಸು ಅಥವಾ ನಮ್ ಈ ದೇಹ, ನಮ್ ಬುದ್ಧಿ ಹೇಳ್ದಾನ ಕುಣಿಲಾರ್ದನ ನನ್ ಕೆಲಸ ಇದು, ನನ್ ಕರ್ತವ್ಯ ಇದು ಅಂತ ಹೇಳಿ ಮಾಡ್ಕೊಂಡ್ ಹೋಗೋರು ಶ್ರೇಷ್ಠ ಅಂತಂದ್ ಹೇಳಿ ಹೇಳ್ಕೊಡ್ತಾ ಇದಾರ ಅಂತೇಳಿ ಹಂಗ ಅನಿಸ್ತು ಅಮ್ಮ. ಅಂದ್ರೆ ಈಗ ಟೀಚರ್ ಕೆಲಸ, ಆ ಟೀಚರ್ ಮಕ್ಕಳಿಗೆ ಟೀಚರ್ ಅಂದ್ಮೇಲೆ ಬುದ್ಧಿ ಹೇಳಲೇಬೇಕ್ರಿ ಅವ್ರು. ಈಗ ಫಾರ್ ಎಕ್ಸಾಂಪಲ್ ನೀವರಿ, ನೀವ್ ನನ್ಗ ಏನ ತಪ್ಪ ಮಾಡ್ತೇನಿ, ಇದ್ ಈ ತರ ಅಲ್ಲ, ಇದ್ ಈ ತರ ಅಂತಂದ್ ಹೇಳಲಾರ್ದನ ಇಲ್ಲ, ಅವ್ರ ಮನಸ್ಸಿಗೆ ಬೇಜಾರಾಗ್ತೈತಿ. ಅವ್ರು ಒಬ್ರು ಹೌಸ್ ವೈಫ್ ಅದಾರ ಅಥವಾ ಒಬ್ರು ಮಗಳದಾಳ ಆಕಿ, ಅವ್ರಿಗೆ ನಾನ್ ಹೇಳಿದ್ರೆ ತಪ್ಪಾಗುತ್ತೇನೋ, ಇರ್ಲಿ ಬಿಡು, ಅವ್ರು ತಪ್ಪ ಮಾಡಿದ್ರೆ ಏನೋ ಪ್ರೊನೌನ್ಸಿಯೇಷನ್ ಒಳಗ್ ತಪ್ಪಾದ್ರೆ ಆಯ್ತು ಅಂತ ಹೇಳಿ ಬಿಟ್ರ ಅವಾಗ ಅದು ತಪ್ಪಾಗ್ತೈತಮ್ಮ. ಇಲ್ಲ, ನನ್ ಕಾಯಕ ಏನು, ತಪ್ಪ ಮಾಡಿದ್ದನ್ ಸರಿ ಮಾಡೋದ ಕೆಲ್ಸ, ನಾನ್ ಟೀಚರ್ ಅದನ್ನಿಲ್ಲ ಅಂತಂದ್ ಹೇಳಿ ನೀವು ನಿಮ್ ಕೆಲ್ಸ ನೀವ್ ಕರೆಕ್ಟ್ ಆಗಿ ಮಾಡ್ದಾಗ ಶ್ರೇಷ್ಠ ಅಂತಂದ್ ಹೇಳಿ ಹೇಳ್ಕೊಡ್ತಾ ಇದಾರಂತೆ ಹಂಗ ಅನಸ್ತವ. ಸಾರಿ ರೀ, ನಿಮ್ದ ಎಕ್ಸಾಂಪಲ್ ತಗೊಂಡೆ. ಏನು ನಮ್ಮನ್ನ ತಾನೇ ನಾವು ವಿಮರ್ಶೆ ಮಾಡ್ಕೊಳ್ಬೇಕಾಗಿರೋದು. ಹೌನ್ರಿ. ಓಕೆ, ಸುಮತಿ. ಅನ್ಮ್ಯೂಟ್ ಮಾಡೋದು ಸ್ವಲ್ಪ ಲೇಟ್ ಆಗ್ಬಿಡ್ತಾ ಇದೆ. ನನ್ಗೆ ಅದೇ ಇದು ನಾನೊಂದೆರಡು ಸೆಂಟೆನ್ಸ್ ಅದ್ರ ಬಗ್ಗೆ. ಇವಾಗ ಮನಸ್ಸೊಂದು ಮತ್ತೆ ಬಾಡಿ ಒಂದು ಹೇಳತ್ತೆ, ಸೆನ್ಸ್ ಆರ್ಗನ್ಸ್. ನಮ್ಮ ಬಾಡಿ, ನಮ್ಮ ದೇಹ ಬಂದು ಬರೀ ಸೆನ್ಸ್ ಆರ್ಗನ್ಸ್ ಮೇಲ್ ಡಿಪೆಂಡ್ ಆಗತ್ತೆ. ನಮ್ಗೆ ಏನ್ ಇಷ್ಟನೋ ಅದನ್ನೇ ಮಾಡತ್ತೆ ಆ 5 ಸೆನ್ಸಸ್. ಆ ತರದ್ದು ಇಷ್ಟಪಟ್ಟು ಮಾಡ್ತೀವಿ. ಮನ್ಸು ಬೇರೆ ತರ ಹೇಳತ್ತೆ. ಮನ್ಸು ಏನ್ ಹೇಳತ್ತೋ ಅದನ್ನೇ ಬಾಡಿ ಸಾಧಾರಣ ಕೇಳೋದು. ಆದ್ರಿಂದ ಈ ಶ್ಲೋಕದಲ್ಲಿ ಏನ್ ಹೇಳ್ತಾರಂದ್ರೆ, ಅಟ್ಯಾಚ್ಮೆಂಟ್ ಮನಸ್ಸನ್ನ ಯಾವಾಗ್ಲೂ ಈ ಪರಮಾತ್ಮನ್ ಕಡೆ ಅಥವಾ ಈ ಸೆಲ್ಫ್ ರಿಯಲೈಸೇಷನ್, ಈ ಆತ್ಮಜ್ಞಾನದ ಕಡೆ, ಹೈಯರ್ ಗೋಲ್ ಅಂತ ಹೇಳ್ತೀವಿ, ಅದ್ರ ಕಡೆ ತೊಡಸ್ಕೊಂಡ್ರೆ
ಆವಾಗ ಬಾಡಿ ಈ ಸೆನ್ಸ್ ಆರ್ಗನ್ಸ್ ನ ಇದು ಮಾಡೋದು ಬಿಡತ್ತೆ. ಅದರಿಂದ ನಾವು ಎಲ್ಲ ಏನ್ ಕೆಲಸ ಮಾಡ್ತೀವಿ, ನಮ್ಮ ದೇಹದಿಂದ ಏನು ನಾವು ಕೆಲಸಗಳು ಮಾಡ್ತೀವಿ, ಅದು ಅಟ್ಯಾಚ್ಮೆಂಟ್ಗಳನ್ನು ಬಿಟ್ಟು ಮಾಡಬೇಕು ಅಂತ. ನಾವು ಮಾಡೋ ಕೆಲಸ ಜನರಲ್ ಆಗಿ ಅಟ್ಯಾಚ್ಮೆಂಟ್ಸ್ ಅಂದ್ರೆ ಇಲ್ಲೇ ಕೊಡ್ತಾರೆ ಅವರು. ವರ್ಕಿಂಗ್ ವಿತೌಟ್ ಅಟ್ಯಾಚ್ಮೆಂಟ್ ಆರ್ ಸರ್ಟನ್ಲಿ ಸುಪೀರಿಯರ್. ಯಾರು ಮನಸ್ಸನ್ನ ಈ ಆತ್ಮಜ್ಞಾನ ಕಡೆ, ಈ ಪರಮಾತ್ಮನ ಹೊಂದೋದು ಕಡೆ ಗುರಿ ಇಟ್ಕೊಂಡ್ರೆ ತನಗ್ ತಾನೇ ನಮ್ಮ ದೇಹ ಬೇಡ್ದಿರೋದು ಈ ಎಲ್ಲಾನು ಬಿಡ್ತಾ ಹೋಗತ್ತೆ. ಅಟ್ಯಾಚ್ಮೆಂಟ್, ಮನ್ಸು ಒಂದು ಅಟ್ಯಾಚ್ಮೆಂಟ್ ಹೋದ್ರೆ, ನಾವು ಜನರಲ್ ಆಗಿ ಏನೋ ಒಂದು ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ಏನೋ ಒಂದು ನಮ್ ಬಾಡಿನೂ ಅದೇ ತರ ಆಕ್ಷನ್ ಮಾಡ್ತಾ ಹೋಗತ್ತೆ. ಅದೇ ನಾವು ಮೈಂಡ್ನ ಪರಮಾತ್ಮನ ಕಡೆ ಹೋದಾಗ ಬಾಡಿನೂ ಅದನ್ನ ಮಾಡಕ್ ಹೋಗಲ್ಲ. ನಮ್ ಜನರಲ್ಲಿ ಒಬ್ರೊಬ್ರಿಗೆ ಒಂದೊಂದ್ ತರ ಅಟ್ಯಾಚ್ಮೆಂಟ್ ಮಾಡ್ಕೊಂಡ್ಬಿಡ್ತೀವಿ. ಏನೋ ಒಂದ್ ಸಾಧನೆ ಮಾಡ್ಬೇಕು, ಅದು ಆ ಸಾಧನೆ ಬಂದ್ಬಿಟ್ಟು ಬರೀ ಈ ಪ್ರಪಂಚದಲ್ಲಿ ಇರೋ ತನಕ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಅಂತ ಸಾಧನೆಗಳನ್ನು ಬಿಟ್ಟು ಪರಮಾತ್ಮನ ಹೊಂದಕ್ಕೆ, ಆತ್ಮಜ್ಞಾನ ಪಡೆಯೋಕೆ ಆ ಕಡೆ ನಮ್ಮ ಮನಸ್ಸನ್ನ ಇಟ್ಕೊಂಡಾಗ ಬಾಡಿ ಆಟೋಮೆಟಿಕ್ ಆಗಿ ಆಕ್ಷನ್ ಎಲ್ಲ ಅದೇ ತರ ಇರುತ್ತೆ ಅಂತ ಸಿಂಪಲ್ ಆಗಿ ಹೇಳಿ. ತುಂಬಾ ಚೆನ್ನಾಗಿ ಹೇಳಿದ್ರ ಸುಮತಿ. ಇವಾಗ అంటే ಆಕ್ಚುಲಿ ನಾನಲ್ಲ, ಈ ಪುಸ್ತಕ ನಾನು ಓದಿದ್ರು ಅದ್ರಲ್ಲಿ ಒಂದ್ ಸ್ವಲ್ಪ ನನ್ಗೆ ಅರ್ಥ ಆಗಿದ್ದಷ್ಟು ಹೇಳ್ತಾ ಇದ್ದೀನಿ ಆಂಟಿ. ನನಗೆ ಇಷ್ಟೊಂದು ಬುದ್ಧಿ ಇಲ್ಲ, ಬಟ್ ಅರ್ಥ ಅದೇ ಅದಕ್ಕೊಂದ್ ಸ್ವಲ್ಪ ಆಡ್ ಮಾಡ್ತೀನಿ ನಾನು. ಮಾಡಿ ಆಂಟಿ. ಈಗ ಹೇಗೆ ಅಂದ್ರೆ, ಈ ಮನಸ್ಸು ಅನ್ನೋದು ಇಂದ್ರಿಯಗಳು ಏನು ಹೊರಗಡೆ ಪ್ರಪಂಚದಿಂದ ಏನು ವಿಷಯಗಳ ಸಂಬಂಧಪಟ್ಟಿದ್ದನ್ನೆಲ್ಲ ತಗೊಂಡ್ಬರುತ್ತೋ ಅದನ್ನ ಮನಸ್ಸಿಗೆ ಹಾಕತ್ತೆ ಅಲ್ವಾ. ಅಲ್ಲಿ ಮನಸ್ಸಿನಲ್ಲಿ ಎಲ್ಲ ವ್ಯವಹಾರವೂ ಆಗೋದು. ಇದು ಬೇಕು ಬೇಡ, ರಾಗ ದ್ವೇಷಗಳು ಇವೆಲ್ಲ ಉಂಟಾಗುವಂತಹದ್ದು. ಅಲ್ಲಿ ಮನಸ್ಸಿನಲ್ಲಿ ಇದನ್ನ ಮಾಡ್ಬೋದೋ ಮಾಡಬಾರ್ದೋ ಹಾಗೆ ಬುದ್ಧಿ ಎಲ್ಲನೂ ಹೇಳುತ್ತೆ. ಸರಿ, ಕರ್ಮೇಂದ್ರಿಯಗಳಿಗೆ ಮಾಡ್ಬೇಕು ಅಥವಾ ಅದರಿಂದ ದೂರ ಇರಬೇಕು ಅನ್ನೋದನ್ನ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ ಕರ್ಮೇಂದ್ರಿಯಗಳು ಆ ಕೆಲಸವನ್ನ ಮಾಡುತ್ತವೆ. ಇವಾಗ ಸ್ವಲ್ಪ ಸಂಸ್ಕರಣೆ ಹೊಂದಿರುವಂತಹವರು ಏನ್ ಮಾಡ್ತಾರೆ, ನಾನು ವಿಷಯ ವಸ್ತುಗಳಿಂದ ನನ್ನ ಇಂದ್ರಿಯಗಳನ್ನ ಒಳಕ್ಕೆ ತೆಗೆದುಕೊಳ್ಬೇಕು, ಇದು ನನ್ಗೆ ತೊಂದರೆ ಕೊಡ್ತಾ ಇದೆ ಅಂತ ಗೊತ್ತಾದ್ರೆ, ಯಾವ ವಿಷಯ ವಸ್ತು ನನಗ್ ತೊಂದರೆ ಕೊಡ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಅದನ್ನ ತೆಗೆದು ಅದರಿಂದ ದೂರ ಇದ್ರೆ, ಇವಾಗ ಶುಗರ್ ಡಯಾಬಿಟಿಸು, ನಾನು ಸರಿ ನನಗೆ ಸಿ ಅಂದ್ರೆ ತುಂಬಾ ಇಷ್ಟ, ಆದ್ರೆ ಅದನ್ನ ದೂರ ಇಡಬೇಕು ಅಲ್ವಾ. ದೂರ ಇಡಬೇಕು. ದೂರ ಇಟ್ಟುಬಿಟ್ರೆ ಮನಸ್ಸು ಸುಮ್ಮನೆ ಇರುತ್ತಾ? ಕೇಳಲ್ಲ. ಮನಸ್ಸಿಗೆ ಸದಾ ಕಾಲವು ಏನಾದ್ರೂ ಒಂದು ಚಿಂತೆ ಮಾಡೋದೇ, ಅದನ್ನ ಯೋಚನೆಗಳು ಇದ್ದಿದ್ದೆ, ಅದರ ಸ್ವಭಾವ ಹಾಗೆ. ಅದಕ್ಕೆ ಏನ್ ಮಾಡ್ಬೇಕು, ಅದನ್ನ ಸುಮ್ಮನೆ ಇರ್ಸೋಕೆ ಏನ್ ಮಾಡ್ಬೇಕು, ಅದಕ್ಕೆ ಬೇರೆ ಯಾವಾಗ ಇದನ್ನ ಕಂಟ್ರೋಲ್ ಮಾಡ್ತೀವೋ ಅಲ್ಲಿ ಚೈತನ್ಯ ಜಾಸ್ತಿ ಆಗುತ್ತೆ ಮನಸ್ಸಿನಲ್ಲಿ. ಅದಕ್ಕೆ ಇನ್ನೊಂದು ಚಾನಲ್ ಕೊಡ್ಬೇಕು. ಅದು ಬೇರೆ ಡೈರೆಕ್ಷನ್ ತಗೊಂಡು ಹೋದಾಗ, ಸತ್ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಾಗ ಆ ವಿಷಯ ವಸ್ತುವನ್ನ ನಿಜವಾಗ್ಲೂ ನಾವು ಹೊರ ಹಾಕ್ಬೋದು. ಅದೇ ಇದಕ್ಕೆ ಶಮ ದಮ ಅಂತ ಸಹನು ಹೇಳ್ತೀವಿ ವೇದಾಂತದಲ್ಲಿ. ಅವು ಮುಂದೆ ಬರುತ್ತವೆ, ಅವುಗಳನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಒಬ್ಬ ಮುಮುಕ್ಷು ಅಂದ್ರೆ ಯಾರು ಮೋಕ್ಷವನ್ನ ಬಯಸ್ತಾನೋ ಅಂತವನು ಮುಮುಕ್ಷು. ಆ ಮುಕ್ಷುಗೆ ಒಂದಷ್ಟು ಅರ್ಹತೆಗಳು ಅಂತ ಇರ್ಬೇಕು. ಅದರಲ್ಲಿ ಈ ಶಮ ದಮ ಅನ್ನೋದು ಇರ್ಬೇಕು. ಇಂದ್ರಿಯ ನಿಗ್ರಹ, ಮನಸ್ಸು ನಿಗ್ರಹ. ಮನಸ್ಸು ನಿಗ್ರಹ ಮಾಡೋದು ಬಹಳ ಕಷ್ಟ. ಅದು ಯಾವಾಗ್ಲೂ ಏನಾದ್ರೂ ಒಂದು ಮಾಡ್ತಾ ಇರ್ಬೇಕು. ನಿಗ್ರಹ ಅಂದ್ರೆ ಈ ರೀತಿಯಲ್ಲಿ ನಿಗ್ರಹ ಮಾಡೋದು. ಒಳ್ಳೆಯ ಕಾರ್ಯಗಳ ಕಡೆಗೆ ಹೋದಾಗ ಅದು ಬಂಧನಕ್ಕೆ ಕಾರಣ ಆಗಲ್ಲ. ಇದೊಂದು ವಿಷಯ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಯಾವುದು ಬಂಧನಕ್ಕೆ ಒಳಪಡಿಸುತ್ತೆ, ಯಾವುದು ಬಂಧನಕ್ಕೆ ಒಳಪಡಿಸಲ್ಲ ಅಂತಂದ್ಬಿಟ್ಟು. ಯಾವಾಗ್ಲೂ ಕರ್ಮಗಳನ್ನ ನಾನು ಮಾಡ್ತಾ ಇದ್ರೆ ಅದು ಬಂಧನಕ್ಕೆ ಒಳಪಡಿಸುತ್ತೆ. ಇಲ್ಲ, ನಾನು ನಿಷ್ಕಾಮ ಕರ್ಮವನ್ನ ಮಾಡ್ತೀನಿ, ಕರ್ಮ ಯೋಗವನ್ನ ಮಾಡ್ತೀನಿ, ಕರ್ಮ ಫಲವನ್ನ ಬಿಟ್ಟು ನಾನು ಸಮಾಜಕ್ಕೋಸ್ಕರ ಈಶ್ವರಾರ್ಪಿತ ಭಾವದಲ್ಲಿ ನಾನು ಕರ್ಮವನ್ನ ಮಾಡ್ತೀನಿ ಎಂದಾಗ ಅಂತಹ ಕರ್ಮ ಬಂಧನಕ್ಕೆ ಒಳಪಡಿಸಲ್ಲ. ಅಷ್ಟು ಮನಸ್ಸಿಗೆ ಅಷ್ಟು
ಜಸ್ಟ್ ಬೇರೆ ಚಾನಲ್ ತೋರಿಸ್ಬೇಕಷ್ಟೆ. ಅಂಥವನು ಶ್ರೇಷ್ಠ, ಅಂಥವನು ಯೋಗಿ, ಕರ್ಮಯೋಗಿ, ಅಂಥವನು ಶ್ರೇಷ್ಠ ಅಂತ ಬಿಟ್ಟು. ಇನ್ನು ಯಾರಾದ್ರೂ ಏನಾದ್ರು ಆಡ್ ಮಾಡ್ತೀರಾ? ಸಂಧ್ಯಾ ಅವ್ರು ಇದ್ದಾರ? ಇಲ್ಲ ಅಲ್ವಾ? ಇದ್ದ ಹಾಗಿಲ್ಲ. ಓಕೆ. ಈಗ 8ನೇ ಶ್ಲೋಕ. ನಿಯತಂ ಕುರು ಕರ್ಮತ್ವಂ ಕರ್ಮ ಜ್ಯಾಯೋ ಹ್ಯಕರ್ಮಣಃ ಶರೀರ ಯಾತ್ರಾಪಿಚತೆ ನ ಪ್ರಸಿದ್ಧೇತ್ ಅಕರ್ಮಣಃ. ಇದರ ಅರ್ಥ, ಕ್ರಿಯೆಯು ನಿಷ್ಕ್ರಿಯತೆಗಿಂತ ಶ್ರೇಷ್ಠವಾದ್ದರಿಂದ ನೀನು ನಿನ್ನ ವಿಹಿತ ವೈದಿಕ ಕರ್ತವ್ಯಗಳನ್ನು ಹೀಗೆಯೇ ನಿರ್ವಹಿಸಬೇಕು. ಚಟುವಟಿಕೆಯನ್ನು ನಿಲ್ಲಿಸದಿರುವುದರಿಂದ ನಿನ್ನ ದೈಹಿಕ ನಿರ್ವಹಣೆಯೂ ಸಾಧ್ಯವಾಗೋದಿಲ್ಲ. ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ ಮುಂದುವರಿಸಿ ಹೇಳ್ತಾ ಇದ್ದಾರೆ. ಹೀಗೆ ಕೆಲಸ ಮಾಡದೇ ಇದ್ರೆ ಅವನ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಅವಾಗ ಮನಸ್ಸು ಕೆಲಸ ಮಾಡ್ತಾ ಇದ್ರೆ ಅವನು ಭ್ರಷ್ಟನಾಗ್ತಾನೆ ಅಂತಂದ್ಬಿಟ್ಟು ಮೊದಲು ಹೇಳಿದ್ರು. ಆಮೇಲೆ ಏನು ಹೇಳಿದ್ರು? ಕರ್ಮ ಯೋಗವನ್ನು ಮಾಡು. ಅದಕ್ಕೆ ಒಳ್ಳೆ ಒಂದು ಮನಸ್ಸಿಗೆ ಒಂದು ಬೇರೆ ಚಾನಲ್ ತೋರಿಸು, ಉತ್ತಮವಾದದ್ದು. ಆವಾಗ ನೀನು ಬಂಧನಕ್ಕೆ ಒಳಗಾಗಲ್ಲ ಅಂತ ಹೇಳಿದ್ರು. ಅಂತ ಕರ್ಮಯೋಗಿ ಶ್ರೇಷ್ಠ ಅಂತ. ಇಲ್ಲಿ ನೀನು ನಿಷ್ಕ್ರಿಯನಾದ್ರೆ ಏನಾಗತ್ತೆ, ಅಥವಾ ಏನಾದ್ರೂ ಒಂದು ಕರ್ಮವನ್ನ ಮಾಡಿದ್ರೆ ಏನಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸುಮತಿ, ವೀಣಾ ಅವರು ಆಗತ್ತಾ ಇವಾಗ ಹೇಳಕ್ಕೆ? ಕೇಳಿಸ್ತಾ ನೋಡಿ ಮೇಡಮ್. ಸರಿ, ಓಕೆ. ಅದೇ ಸುಮತಿ, ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದೆ. ಇದೆಯಾ? ಕೇಳಿಸ್ತಾ ಇದೆ. ಅದೇ ನಾವು ನಿಷ್ಕ್ರಿಯತೆಯಿಂದ ಇರಬಾರ್ದು, ಏನಾದ್ರೂ ಕ್ರಿಯೆಯಿಂದ ಇರ್ಬೇಕು ಅನ್ನೋ ಕ್ರಿಯೆ ಮಾಡ್ಬೇಕು. ಅಂದ್ರೆ ನಿಮ್ದು ಕೃಷ್ಣ ಹೇಳೋದೇನಂದ್ರೆ ಅರ್ಜುನಿಗೆ, ನೀನು ಯಾವ್ದನ್ನು ನಿಂದು ಕರ್ತವ್ಯನ ನೀನು ನಿಲ್ಲಿಸಬಾರ್ದು. ಚಟುವಟಿಕೆಯಿಂದ ಇರೋದೇ ನಿನ್ನ ದೈಹಿಕ ನಿರ್ವಹಣೆ. ನಿಷ್ಕ್ರಿಯತೆಯಿಂದ ಇರಬಾರ್ದು, ನೀನು ಯಾವಾಗ್ಲೂ ಕರ್ತವ್ಯನ ನಿರ್ವಹಿಸ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಅದೇನೋ ದೈಹಿಕ ಅಂತಂದ್ರೆ ನಾನು ಅರ್ಥ ಮಾಡ್ಕೊಳ್ತಾ ಇರೋದು, ಏನಾದ್ರು ಕೆಲಸ ಮಾಡಿದ್ರೇನೆ ದೇಹನೂ ಚೆನ್ನಾಗಿರತ್ತೆ ಅಂತ ಹೇಳಕ್ ಹೋದ್ರಿ ಅಂತ ಅನ್ಕೊಳ್ತಿದ್ದೀನಿ. ಕರೆಕ್ಟಾ? ಕೆಲಸ ಮಾಡಿದ್ರೆ ಎಲ್ಲ ಸಾಧ್ಯ ಆಗತ್ತೆ ಅಂತ ಚಟುವಟಿಕೆಯಿಂದ. ಓಕೆ, ಬೇರೆಯವ್ರನ್ನ ಕೇಳೋಣವಾ? ಸುಮತಿ? ಈ 3ನೇ ಚಾಪ್ಟರ್ ಕರ್ಮಯೋಗ. ಈ ಕೃಷ್ಣ ಆಕ್ಷನ್ ಮತ್ತೆ ಇನ್ಆಕ್ಷನ್, ಕೆಲಸ ಮಾಡೋದು ಮಾಡದೇ ಇರೋದು. ಕೆಲವು ಕಡೆ ಬಂದ್ಬಿಟ್ಟು ಫಸ್ಟ್ ನಾನು ಮಿಸ್ ಮಾಡಿದೀನಿ, ಬಟ್ ಓದ್ಕೊಂಡಿದ್ದೆ ನಾನು ಲಾಸ್ಟ್ ವೀಕ್ ಅಲ್ಲಿ ಅನ್ಸುತ್ತೆ. ಕೆಲವು ಕಡೆ ಕೆಲಸ ಮಾಡ್ಲೇಬೇಕಾಗತ್ತೆ, ಕೆಲವು ಸಂದರ್ಭಗಳಲ್ಲಿ ಇನ್ಆಕ್ಷನ್ ಮಾಡದೇ ಇರೋದು, ಎರಡು ಕರ್ತವ್ಯ ಆಗತ್ತೆ. ಈ ಪರ್ಟಿಕ್ಯುಲರ್ ಶ್ಲೋಕದಲ್ಲಿ ಯಾವ ತರ ಒಂದು ನೀರ್ನ ಎಕ್ಸಾಂಪಲ್ ತಗೊಂಡಾಗ, ಹರಿತಾ ಇರೋ ನೀರು ಯಾವಾಗ್ಲೂ ಪ್ಯೂರಿಟಿಗಿರುತ್ತೆ. ಒಂದೇ ಕಡೆ ನಿಂತ್ರೆ ಅದು ವಾಸನೆ, ಅದು ಆ ಡ್ರೈನೇಜ್ ನೀರೆಲ್ಲ ಆ ತರ ಫ್ಲಿಟ್ ಡರ್ಟಿ ಅದೆಲ್ಲ ಆ ತರ ಒಂದು ಇದು. ಯಾವಾಗ್ಲೂ ನಾವು ಕೆಲಸ ಎಷ್ಟು ತನಕ ಕೆಲಸ ಮಾಡ್ತಾ ಇರ್ಬೇಕು ಅಂದ್ರೆ, ಯಾವ ತರ ನೀರು ಹರಿದು ಹೋಗ್ತಾನೇ ಇರ್ಬೇಕು. ಎಲ್ಲಿ ತನಕ ಹರಿಬೇಕು ಅಂದ್ರೆ ಅದು ಸಮುದ್ರ ಸೇರೋ ತನಕ, ಅದು ಟೋಟಾಲಿಟಿ. ನಾ ಮುಂಚೆನೂ ಒಂದ್ಸತಿ ಎಕ್ಸಾಂಪಲ್ ಲಾಸ್ಟ್ ಚಾಪ್ಟರ್ ಅಲ್ಲಿ ಹೇಳಿದ್ದೆ. ನದಿ, ನಾವೆಲ್ಲರೂ ಇವಾಗ ನದಿ, ಅದು ನದಿಗೆ ಒಂದೇ ಒಂದು ದಾರಿ, ಒಂದೇ ಒಂದು ಸಾಧನೆ ಮಾಡಕ್ಕೆ ಒಂದೇ ಒಂದು ಗುರಿ. ಅದು ಅದೇ ಒಂದು ಸೆಲ್ಫ್ ರಿಯಲೈಸ್ಡ್ ಮ್ಯಾನು ಒಂದು ಆವರೇಜ್ ಪರ್ಸನ್ಗೂ ಡಿಫರೆನ್ಸ್ ಬಂದಾಗೂ ಬರುತ್ತೆ. ಯಾವಾಗ ಸಮುದ್ರ ಸೇರ್ಕೊಳ್ಳತ್ತೋ ಅದು ಟೋಟಲ್. ಮತ್ತೆ ಅದಕ್ಕೆ ಯಾವುದೇ ಇನ್ನೇನು ಪಡೆಯೋಕೆ ಇನ್ನೇನು ಇದೇ ಇಲ್ಲ ಅಲ್ಲಿ. ಎಲ್ಲ ಪಡೆದಾಗೆ ಇನ್ಫೈನೈಟ್ ಅಂತ ಹೇಳ್ತೀವಿ, ಅದೇ ಟೋಟಾಲಿಟಿ, ಅದು ಟೋಟಲ್. ಸೆಲ್ಫ್ ರಿಯಲೈಸ್ಡ್ ಪರ್ಸನ್ ಏನಂದ್ರೆ
ಅವನು ಅದು ಪಡೆದ ಮೇಲೆ ಅವನು ಎಲ್ಲ ಅವನಿಗೆ ಪ್ರಾಪ್ತಿ ಆದಂಗೆ. ನಮ್ಮಂತವ್ರಿಗೆ ಆದ್ರೆ ಒಂದೊಂದ್ ದಿನ ಒಂದೊಂದ್ ಸಾಧನೆ, ಅಥವಾ ಈ ಜನ್ಮಕ್ ಒಂದ್ ಸಾಧನೆ, ಆ ತರ ಇರತ್ತೆ. ಅದೇ ಪರಮಾತ್ಮನ ಆತ್ಮಜ್ಞಾನ ಅನ್ನೋದು ಬಂದ್ಬಿಟ್ಟು ಸಂಪೂರ್ಣ, ಅದು ಕಂಪ್ಲೀಟ್ ಟೋಟಾಲಿಟಿ. ಅದೇ ತರ ನದಿ ಯಾವ ತರ ಹರಿದು ಅದು ಆ ಸಮುದ್ರ ಸೇರೋ ತನಕ ಹರಿಲೇಬೇಕು, ಅದೇ ತರ ನಾವು ಆ ಆತ್ಮಜ್ಞಾನ ಪಡೆಯೋ ತನಕ ನಮ್ಮ ಪ್ರಯತ್ನ, ನಮ್ಮ ಆಕ್ಷನ್ನು ಕಂಟಿನ್ಯೂ ಆಗಿ ಇರಲೇಬೇಕು, ಎಲ್ಲಿಯೂ ನಿಲ್ಲಿಸ್ಬಾರ್ದು. ಯಾವುದೇ ತರ ಒಂದು ಆ ಆಕ್ಷನ್ ಯಾವ ತರ ಇರಬೇಕು ಅಂದ್ರೆ ಸುಪೀರಿಯರ್, ಹೈಯರ್ ಗೋಲ್ಸ್. ಈ ಜನ್ಮಕ್ಕೆ, ಮನುಷ್ಯನ ಜನ್ಮಕ್ಕೆ ಹೈಯರ್ ಗೋಲ್ಸ್ ಅಂದ್ರೆ ಪರಮಾತ್ಮನನ್ನು ಆತ್ಮಜ್ಞಾನ ಪಡೆಯೋದೇ ದ ಮೋಸ್ಟ್ ಸುಪ್ರೀಂ ಗೋಲ್. ಅದು ಒಂದೇ ಇರೋದು, ಅದು ಒಂದೇ ನಮ್ ಡ್ಯೂಟಿ, ಅದು ಒಂದೇನೆ ಇರೋದು. ಅದಕ್ಕೋಸ್ಕರನೇ ನಾವು ಬಂದಿರೋದು. ಅದು ಮರ್ತು ನಾವು ಬೇರೆ ಏನೇನೋ ಮಾಡ್ಕೊಂಡು ಹೋಗ್ತಾ ಇದೀವಿ, ಅದು ಅಜ್ಞಾನ. ಅದು ಇದು ಒಂದು. ಆಮೇಲೆ ಡ್ಯೂಟಿ ಇನ್ನೊಂದು ಒಂದು ಎಕ್ಸಾಂಪಲ್ ಏನಂದ್ರೆ, ಯಾವಾಗ್ಲೂ ಎಲ್ಲ ಮನುಷ್ಯರು ನಾವೆಲ್ಲರೂ ನಮ್ದೇನು ಅಧಿಕಾರ ಇದೆಯೋ, ನಮ್ದೇನ್ ರೈಟ್ ಇದೆಯೋ ಅದನ್ನೇ ನಾವು ಜಗಳ ಮಾಡ್ತಾ ಇರ್ತೀವಿ. ಆ ತರ ಆದ್ರೆ ಯಾವ್ದೂ ಉದ್ಧಾರ ಆಗಲ್ಲ. ಒಂದು ದೇಶನೂ ಅಷ್ಟೇ, ಎಲ್ಲ ಇವರು ಬರೀ ನಮ್ಮ ರೈಟ್, ನಂದಿದು, ನನ್ಗೆ ಈ ಅಧಿಕಾರ ಇದೆ, ಆ ಅಧಿಕಾರ ಇದೆ ಅಂತ ಹೇಳ್ತಾ ಹೋದ್ರೆ ಅದು ಯಾವತ್ತೂ ಆ ದೇಶ ಮುಂದೆ ಬರಲ್ಲ, ಅಥವಾ ಒಂದ್ ಸಂಸ್ಥೆನೇ ಆಗ್ಲಿ ಮುಂದೆ ಬರಲ್ಲ. ನಂದು ಇದು ಡ್ಯೂಟಿ ಅಂತ ಅದನ್ನು ಪರ್ಫಾರ್ಮ್ ಮಾಡ್ತಾ ಹೋಗ್ತೀವೋ ಆವತ್ತೇ ಅದು ಸಾಧ್ಯ. ಅದೇ ತರ ಮನುಷ್ಯನ್ ಡ್ಯೂಟಿ, ನಾವು ಪರಮಾತ್ಮ ಏನೇನು ನಮ್ ಕರ್ತವ್ಯಗಳಿದೆಯೋ ಅದನ್ನೆಲ್ಲ ಆ ಆಕ್ಷನ್ ಮಾಡೋದ್ರಿಂದನೇ ಅದು ಪೂರ್ತಿ ಆಗೋದು. ಅದ್ ಮಾಡ್ಲೇಬೇಕಾಗತ್ತೆ. ಅದು ಒಂದು. ಈ ಕರ್ಮಯೋಗದ್ದು ಮೇನ್ ಕೃಷ್ಣ ಇಲ್ಲಿ ಅರ್ಜುನನ್ಗೆ 3 ತರ, ನೀವು ಆಲ್ರೆಡಿ ಕವರ್ ಮಾಡಿದ್ರ ಲಾಸ್ಟ್ ಟೈಮ್ ಒಂದ್ಸತಿ, ನಾನು ಒಂದ್ ಕ್ಲಾಸ್ ಅಲ್ಲಿ ಕೇಳಿದೆ. ನಿಯಮಿತ ಕರ್ಮ, ನಿತ್ಯ ಕರ್ಮ, ಮತ್ತೆ ನೈಮಿತ್ತಿಕ ಕರ್ಮ ಅಂತಾರೆ. ಇಲ್ಲಿ ಬಂದ್ಬಿಟ್ಟು ಮಾಡ್ಲೇಬೇಕಾಗಿರೋ ಅಂತ ಕರ್ಮ ನಿಯಮಿತ ಕರ್ಮ. ಅರ್ಜುನನ್ಗೆ ನೀನ್ ಮಾಡ್ಲೇಬೇಕಾಗಿರೋ ಅಂತ ಡ್ಯೂಟಿ ಇದು ನಿಂದು. ಆ ಯುದ್ಧ ಮಾಡ್ಬೇಕು, ಧರ್ಮ ಗೆಲ್ಬೇಕು, ಧರ್ಮಕ್ಕೋಸ್ಕರ ಮಾಡೋದು ನಿಂದು ಸ್ಪೆಷಲ್ ಡ್ಯೂಟಿ ಇದು ಅಂತ ಹೇಳಿ, ನೀನ್ ಮಾಡ್ಲೇಬೇಕಾಗಿರೋ, ಆಬ್ಲಿಗೇಟ್ರಿ, ಸ್ಪೆಷಲ್ ಅಲ್ಲ, ಸಾರಿ, ಮಾಡ್ಲೇಬೇಕಾಗಿರೋದು ಇದು ಅಂತ ಹೇಳಿ ಉಪದೇಶ ಮಾಡೋದು. ನಿಯಮಿತ ಕರ್ಮ ಬಂದು ಪ್ರತಿದಿನ ನಾವು ಮಾಡೋದು. ಎಲ್ಲರೂ ಪ್ರತಿದಿನ ಮಾಡ್ತೀವಿ. ಕೆಲವು ನಮ್ ಕರ್ತವ್ಯ, ನಾವು ನಮ್ಮ ಮೇಲೆ ಯಾರು ಡಿಪೆಂಡೆಂಟ್ ಆಗಿರ್ತಾರೋ, ನಮ್ ದೇಶದ ಕಡೆನೋ, ಅಥವಾ ನಮ್ ಕೆಲಸ ಮಾಡೋನು ನಮ್ ಬೇರೆ ನಮ್ ಮಕ್ಕಳು, ನಮ್ ತಂದೆ ತಾಯಿಯೋ, ನಮ್ ಮನೆ ಫ್ಯಾಮಿಲಿ ಮೆಂಬರ್ಸು, ಅದೆಲ್ಲ ಬಂದ್ಬಿಟ್ಟು ನಮ್ದು ಏನ್ ಕರ್ಮ ಆಂಟಿ ಅದು ಆಬ್ಲಿಗೇಟರಿ ಕರ್ಮ ಅದು. ಅದು ನಿಯಮಿತ ಕರ್ಮ ಅನ್ಸುತ್ತೆ. ನಿತ್ಯ ಕರ್ಮ ಎಲ್ಲರೂ ಸಾಧಾರಣ ಮಾಡ್ತಾ ಇರ್ತೀವಿ. ಕೆಲವ್ರು ಅದನ್ನು ತಪ್ಪಿಸ್ಕೊಳಕ್ಕೆ ನೋಡೋವಾಗ ಅವ್ರನ್ನೇ ಸೋಮಾರಿತನ ಅಂತ ಹೇಳೋದು. ಯಾವ ತರ ಒಂದು ಬಾಡಿ ಕೆಲಸ ಮಾಡದೆ ಇದ್ದಾಗ ಎಲ್ಲ ಈ ಮೋಟರು, ಈ ಮಿಷನ್, ಗಾಡಿಗಳು ತುಂಬಾ ದಿನ ಯೂಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ರಸ್ಟ್ ಹಿಡ್ದೋಗತ್ತೆ, ಅದು ವೀಲ್ಸ್ ಎಲ್ಲ ಮೂವ್ ಆಗಲ್ಲ, ಮತ್ತೆ ಗ್ರೀಸ್ ಮಾಡ್ಬೇಕಾಗತ್ತೆ. ಅದೇ ತರ ನಾವು ನಮ್ಮ ಆಕ್ಷನ್ ಮಾಡದೆ ಹೋದ್ರೆ, ನಾವು ಪಡೆದಿರೋ ಜ್ಞಾನನೇ ಆಗ್ಲಿ ಅಥವಾ ನಮ್ ಬಾಡಿನೇ ಆಗ್ಲಿ, ಎರಡೂನು ರಸ್ಟ್ ಹಿಡ್ದಂಗ ಆಗ್ಬಿಡತ್ತೆ, ಫೇಡ್ ಆಗ್ಬಿಡತ್ತೆ. ನಾವು ಪಡೆದಿದ್ ಜ್ಞಾನ ಅಲ್ಲ, ಎಲ್ಲೋ ಮರ್ತಂಗ ಆಗ್ಬಿಡತ್ತೆ. ಅದು ಏನು ಪ್ರಯೋಜನ ಆಗಲ್ಲ. ಆಮೇಲೆ ನಾವ್ ಇನ್ನೊಂದು ಮಾಡೋವಾಗ, ನಮ್ಮ ಆಬ್ಲಿಗೇಟರಿ ನಿಯಮಿತ ಕರ್ಮ ಮಾಡೋವಾಗ ಧರ್ಮವನ್ನು ನಮ್ಮ ಮನಸ್ಸಲ್ಲಿ ಅಥವಾ ನಮ್ಮ ಯೋಚನೆ ಮಾಡೋ ಒಂದು ಆಕ್ಷನ್ ಅಲ್ಲಿ ನಮ್ ಕಾನ್ಶಿಯಸ್, ಧರ್ಮ ಅಂದ್ರೆ ನಮ್ ಕಾನ್ಶಿಯಸ್ ಯಾವ್ದು ಕರೆಕ್ಟು, ಯಾವ್ದು ಧರ್ಮವಾಗಿದೆ ಅಂತದೇ ಮಾಡ್ಬೇಕು. ಬರೀ ಸುಮ್ನೆ ಏನೋ ಮಾಡ್ಬಿಡೋದಲ್ಲ, ಹೊಡ್ದಾಕು ಅನ್ನೋ ತರ ಅಲ್ಲ. ಅದು ಪಡಿಬೇಕು ಅಂದ್ರೆ ಧರ್ಮನ ಅದು ಮಾಡೋದು ಕರೆಕ್ಟಾ, ನಮ್ ಕಾನ್ಶಿಯಸ್ ಒಪ್ಬೇಕು ಅಲ್ಲಿ ಮಾಡೋವಾಗ ಆ ಕೆಲ್ಸನ, ಅಂತದೇ ಮಾಡ್ಬೇಕು. ನನ್ಗೆ ಇಷ್ಟ ಈ ತರ. ಎಲ್ಲ ಡೀಟೇಲ್ ಆಗಿ ಚೆನ್ನಾಗಿ ಹೇಳಿದಿರ ಸುಮತಿ. ಆಂಟಿ ನನ್ಗೆ ತುಂಬಾ ಇಷ್ಟವಾದ ಕೇಳ್ಬೇಡ. ಈ ಚಾಪ್ಟರ್ ಆಂಟಿ. ಯಾಕಂದ್ರೆ ಸಾಧಾರಣ ನಾನು ಎಲ್ಲಾರನ್ನ ನೋಡ್ತೀನಿ, ಸುಮಾರು ಜನ ತುಂಬಾ ಕರೆಕ್ಟ್ ಆಗಿ ಯಾರನ್ನ ನಾವು ಇದ್ ಮಾಡ್ತೀವಲ್ವಾ, ಅವರೆಲ್ಲ ಕರ್ಮಯೋಗಿನೇ ಇರ್ತಾರೆ ಸಾಧಾರಣ. ನಾನು ಅದೇನೋ ನನ್ ಮನ್ಸು ಕರ್ಮಯೋಗಿಗಳ ಬಗ್ಗೆನೆ ಜಾಸ್ತಿ ಹೋಗಿದೆ. ತುಂಬಾ ಜನ ನಂಗೆ ದೇವಸ್ಥಾನಕ್ಕೆ ಹೋಗೋಕ್ ಟೈಮ್ ಇಲ್ಲ, ಪೂಜೆಗಳು ಅದ್ ಏನೇನೋ ಮಾಡಕ್ ಟೈಮ್ ಇಲ್ಲ ಅಂತಾರೆ. ಬಟ್ ಅವ್ರ ಕರ್ತವ್ಯದಲ್ಲಿ ಮಾತ್ರ ಪರ್ಫೆಕ್ಟ್ ಆಗಿರ್ತಾರೆ. ಅದನ್ನ ಅವರು ಯಾವುದೇ ಕಾರಣಕ್ಕೆ ಬಿಟ್ಕೊಡಲ್ಲ. ನಮ್ ತಾಯಿಯವರು ನಮ್ಗೆ ಹೇಳ್ಕೊಟ್ಟಿದ್ದು ಅದೇ,
ದೇವ್ರ ಪೂಜೆ ಎಲ್ಲ ಸೆಕೆಂಡು. ನಾವು ಮಾಡೋದು ಫಸ್ಟ್ ಯಾರ್ಯಾರಿಗೆ ನಾವು ಡ್ಯೂಟಿ ಏನೇನ್ ಮಾಡ್ಬೇಕು ಅದನ್ನ ಫಸ್ಟ್ ಮಾಡಿ ಆಮೇಲೆ ದೇವ್ರ ಕಡೆ ಹೋಗಿ ಅಂತ ನಮ್ಗೆ ಹೇಳ್ಕೊಟ್ಟಿತ್ತು. ಅದರಿಂದ ನನ್ ಕರ್ಮಯೋಗ ಚಾಪ್ಟರ್ ತುಂಬಾ ಇಷ್ಟ. ಚೆನ್ನಾಗಿ ಹೇಳಿದ್ರ ಸುಮತಿ. ಲಕ್ಷ್ಮಿ ಅವ್ರನ್ನ ಕೇಳೋಣ. ಹಾ, ನಮ್ಮ ದೇಹ ಚೆನ್ನಾಗಿರ್ಬೇಕಂತಂದ್ ಹೇಳಿದ್ರ ನಾವು ಕ್ರಿಯಾ ಪ್ರಾಣಾಯಾಮ ಆಮೇಲೆ ಧ್ಯಾನ ಮಾಡ್ಬೇಕ್ರಿ. ಈಗ ನಮಗ ನಾವು ಧ್ಯಾನ ಮಾಡಿದ್ರ ಸಡನ್ ಆಗಿ ಈಗ ಯಾರಿಗೊಬ್ರಿಗೆ ಧ್ಯಾನ ಕುಂದ್ರು ಅಂತಂದ್ ಹೇಳಿದ್ರ ಕುಂದ್ರಾಕ್ ಆಗಲ್ರಿ. ಅವ್ರ ಮನಸ್ ಚಂಚಲ ಇರೋದ್ರಿಂದ ಅಲ್ಲೊಂದ್ ಕಡೆಗ್ ಇಲ್ಲ ಮಂಗ್ಯಾನಂಗ್ ಮನಸ್ ಅಂತಂದ್ ಹೇಳ್ತಾರ್ರಿ. ಅಲ್ಲೊಂದ್ ಕಡೆಗ್ ಇಲ್ಲೊಂದ್ ಕಡೆಗ್ ಹಾರಾಡಕ್ ಚಾಲು ಮಾಡ್ತೈತಮ್ಮ. ಆಮೇಲೆ ಧ್ಯಾನ ಕ್ರಿಯೆ ಯಾವಾಗ ನಾವು ಕ್ರಿಯೆ ಒಳಗ ಈಗ ಏನೋ ಒಂದ್ ಕೆಲ್ಸ ಮಾಡ್ತಿರ್ತೇವೆ, ಬಿ ಅವೇರ್ ಇನ್ ಪ್ರೆಸೆಂಟ್. ಈಗ ನಾನ್ ಒಂದ್ ಏನೋ ಮಾತಾಡ್ತಾ ಇದ್ದೇನೆ, ನೀವ್ ಒಂದೇನೋ ಕ್ವಶನ್ ನೀವ್ ಕೇಳಿರೋ ಕ್ವಶನ್ಗೆ ನಾನ್ ಬೇರೆ ಯಾವ್ದೋ ರೀತಿಯಿಂದ ಉತ್ತರ ಹೇಳಿದ್ರ ಅದ್ ಅವೇರ್ನೆಸ್ ಅಲ್ಲ ಅಮ್ಮ. ಯಾವಾಗ ನಾವು ಅವೇರ್ನೆಸ್ ಇಂದ ಪ್ರತಿ ಒಂದ್ ಹೆಜ್ಜೆ ಇಟ್ಟಾಗ ಅದ್ ಫೀಲ್ ಮಾಡ್ಕೊಂಡು ಹೆಜ್ಜೆ ಇಡ್ತೇವಲ್ರಿ, ಅದಿಟ್ಟಾಗ ನಮ್ ಮನಸ್ ತಟ್ತೈತ್ರಿ. ಮನಸ್ ತಟ್ಟೋದ್ರಿಂದ ಬಾಡಿ ಒಂದು ಕೋಆರ್ಡಿನೇಷನ್ ಆಗ್ತೈತಿ, ಬ್ಯಾಲೆನ್ಸ್ ಮೈಂಡ್ ಬರ್ತೈತ್ರಿ. ಆ ಬ್ಯಾಲೆನ್ಸ್ ಮೈಂಡ್ ಆಟೋಮೆಟಿಕ್ ನಮ್ ದೇಹ ನಾವ್ ಕಾರ್ಯ ಏನ ಕೆಲ್ಸ ಮಾಡ್ಲ್ರಿ, ಇವತ್ತೊಂದ್ ಬಕೆಟ್ ಎತ್ತಿಡ್ಲಿ ಅಥವಾ ಒಂದ್ ಹಿಟ್ಟನಾಗ್ಲಿ ಅಥವಾ ಏನೋ ಒಂದ್ ಹುಡುಗರ್ನ ಬಿಟ್ ಬರೋ ಮುಂದಾಗ್ಲಿ, ಪ್ರತಿ ಒಂದ್ ಜೀವನದೊಳಗ್ ನಾವ್ ಯಾ ಕೆಲ್ಸ ಮಾಡ್ತಿರ್ತೇವೋ ಆ ಕೆಲಸನ ತನು ಮನ ಎಲ್ಲಾ ಪೂರ್ಣ ಲಕ್ಷ್ಯ ಕೊಟ್ ಮಾಡಿದ್ರ ಆಟೋಮೆಟಿಕ್ ಆಗಿ ಬ್ಯಾಲೆನ್ಸ್ ಬರ್ತೈತಿ. ಬ್ಯಾಲೆನ್ಸ್ ಇಂದ ಅರಿವು ಚಾಲು ಆಗ್ತೈತ್ರಿ, ನಾವ್ ಒಳಗ್ ಹೋಗಾಕ್ ಚಾಲು ಆಗ್ತೇವ್ರಿ. ಅದ್ ನನಗ್ ಹಂಗ ಅನಸ್ತಮ್ಮ. ಕ್ರಿಯಾ ಪ್ರಾಣಾಯಾಮ ಮೆಡಿಟೇಷನ್ ತರಾನ ಇವೆಲ್ಲಾ ಮೊದ್ಲು ಕ್ರಿಯೆದಿಂದನ ಚಾಲು ಆಗ್ತೈತಿ. ಕ್ರಿಯೆದೊಳಗ್ ಕಾರ್ಯ ಐತಿ ಅಂತಂದ್ ಹೇಳಿ ಹಂಗ ಅನಸ್ತಮ್ಮ ನನಗ. ಚೆನ್ನಾಗಿ ಹೇಳಿದ್ರ. 3 ಜನನು ತುಂಬಾ ಧನ್ಯವಾದ. ಚೆನ್ನಾಗಿ ಹೇಳಿದೀರಾ. ಧನ್ಯವಾದಗಳು. ಅದನ್ನೇ ನೀವು ಎಲ್ಲ ಹೇಳ್ದ ಹಾಗೇನೆ ಈ ಶ್ಲೋಕದಲ್ಲಿ ಹೇಳಿರೋದು. ಯಾವಾಗ್ಲೂ ಈ ಕ್ರಿಯೆ ಏನು ಅದು ನಿಷ್ಕ್ರಿಯ ಆಗ್ಬಾರ್ದು. ನಾವು ಮಾಡುವಂತ ಕೆಲ್ಸಗಳನ್ನ ಮಾಡ್ತಾನೆ ಹೋಗ್ಬೇಕು. ಏನಾದ್ರೂ ನಿಲ್ಲಿಸ್ಬಿಟ್ರೆ ಏನಾಗತ್ತೆ, ಈ ಮನಸ್ಸು ಅನ್ನೋದು ಪ್ರವಾಹದ ರೀತಿಯಲ್ಲಿ ಹರಿತಾ ಇರುವಂತಹದ್ದೇನೆ. ಅದಕ್ಕೆ ಅಡ್ಡ ಕಟ್ಟದಾಗೆ ಏನಾಗತ್ತೆ, ಸುಮತಿ ಹೇಳ್ದ ಹಾಗೆ ಆ ನೀರು ಫ್ರೆಶ್ ಆಗಿರಲ್ಲ ಅಲ್ವಾ. ನಿಂತ ನೀರು ಅಂತ ಹೇಳಲ್ವಾ, ನಿಂತ ನೀರು ಯಾವಾಗ್ಲೂ ಒಳ್ಳೇದಲ್ಲ, ಹರಿತಾ ಇರ್ಬೇಕು, ಹರ್ಕೊಂಡು ಹೋಗ್ತಾ ಇರ್ಬೇಕು, ಹಾಗೆ ಹರಿತಾ ಇರ್ಬೇಕು. ನಿಲ್ಲಿಸ್ಬಿಟ್ವಿ ಅಂತಂದ್ರೆ, ಸರಿ ನಾ ಕೆಲ್ಸ ಮಾಡೋದೇ ನಿಲ್ಲಿಸ್ಬಿಟ್ಟೆ ಅಂತಂದ್ರೆ ಇಲ್ಲಿ ದೈಹಿಕ ನಿರ್ವಹಣೆ ಸಹನೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅನ್ನ ಯಾರಪ್ಪ ಹಾಕ್ತಾರೆ, ನಾನೇನು ಮಾಡದೇ ಇದ್ರೆ ಯಾರು ಹಾಕಲ್ಲ ಅಲ್ವಾ. ಮತ್ತೆ ಏನು ಕೆಲಸ ಮಾಡ್ದಿದ್ರೆ ನಮ್ಮ ಆರೋಗ್ಯವೂ ಸಹ, ವೀಣಾಜಿ ಫಸ್ಟ್ ಹೇಳಿದ್ರು, ಆರೋಗ್ಯ ಸಹನು ಚೆನ್ನಾಗಿರಲ್ಲ. ಮತ್ತೆ ನಾ ಏನಾದ್ರೂ ನಾನು ಜೀವಂತವಾಗಿದ್ದೀನಿ ಅಂತಂದ್ರೆ ಎಲ್ಲ ಪ್ರಾಣಿಗಳನ್ನೇ ನೋಡಿ, ಅವುಗಳ ಆಹಾರವನ್ನ ಅವನ್ನೇ ಹುಡುಕಿ ತೆಗೆದುಕೊಳ್ಳೋದು ಅಲ್ವಾ, ಸಂಪಾದನೆ ಮಾಡ್ಕೊಳ್ಳೋದು. ಹಾಗೆ ಏನಾದ್ರೂ ಮಾಡ್ಬೇಕು, ಒಂದು ನಮ್ಮ ದೇಹ ನಿರ್ವಹಣೆಗಾದ್ರೂ ಏನಾದ್ರೂ ಒಂಚೂರು ಮಾಡ್ಬೇಕು. ಏನೂ ಮಾಡಲ್ಲ ಅಂತಂದ್ರೆ ಅದು ತಪ್ಪಾಗತ್ತೆ. ಈ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ರ, ನೀನು ಹಾಗೆ ಸುಮ್ನೆ ನಿಂತ ನೀರಿನ ತರ ಇರ್ಬೇಡ, ಏನಾದ್ರೂ ಕ್ರಿಯೆ ಮಾಡೋ, ಅದೇ ಒಳ್ಳೇದು ಅಂತ ಹೇಳ್ತಾ ಇದಾರೆ. ನಿಮಿಷ. ಈ ರೀತಿಯಲ್ಲಿ ಹೇಳುತ್ತೆ. ಇನ್ನು ಮುಂದಿನ ಶ್ಲೋಕ ಏನ್ ಹೇಳುತ್ತೆ, 9ನೇ ಶ್ಲೋಕ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗ ಸಮಾಚಾರ.
ಇದರ ಅರ್ಥ ಕರ್ಮವನ್ನು ಪರಮಾತ್ಮನಿಗೆ ಮಾಡುವ ಯಜ್ಞದಂತೆ ಅರ್ಪಣಾ ಭಾವದಿಂದ ಮಾಡಬೇಕು. ಇಲ್ಲದಿದ್ದರೆ ಕರ್ಮವು ಈ ಭೌತಿಕ ಜಗತ್ತಿನಲ್ಲಿ ಬಂಧನಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಓ ಕುಂತಿಯ ಮಗನೇ, ದೇವರ ತೃಪ್ತಿಗಾಗಿ ಫಲಿತಾಂಶಗಳಿಗೆ ಅಂಟಿಕೊಳ್ಳದೆ ನಿನ್ನ ನಿಗದಿತ ಕರ್ತವ್ಯಗಳನ್ನು ನಿರ್ವಹಿಸು. ಈ ಎಲ್ಲ ಪೂರ್ತಿ ಚಾಪ್ಟರ್ ಪೂರ್ತಿ ಕರ್ಮ ಕರ್ಮ ಯೋಗ ಕರ್ಮವನ್ನ ಮಾಡ್ಬೇಕು. ಆದ್ರೆ ಹೇಗ್ ಮಾಡ್ಬೇಕು ಅದು ಅಂದ್ರೆ ಯೋಗ. ಅವ್ರು ಏನೇ ಕೆಲ್ಸ ಮಾಡಿದ್ರು ದೇವ್ರ ಕೆಲ್ಸ, ನಾವ್ ಏನೇ ಕೆಲ್ಸ ಮಾಡಿದ್ರು ಅರ್ಪಣಾ ಭಾವನೆಯಿಂದ ಮಾಡ್ಬೇಕು. ಮಕ್ಳಿಗ್ ಮಾಡ್ಲಿ, ಒಂದು ಸಂಸಾರದಲ್ಲಿ ಗಂಡನಿಗ್ ಮಾಡ್ಲಿ, ನಾವ್ ಏನೇ ಕೆಲ್ಸ ಮಾಡಿದ್ರು ದೇವ್ರಿಗೆ ಅರ್ಪಣೆ ಅನ್ನೋ ತರನೇ ಮಾಡ್ಬೇಕು. ಪರಿ ಕೆಲಸವು ನಿನ್ನದೇ ಅಂತ ಒಂದು ಹಾಡಿದೆ. ಆತರ ಪ್ರತಿಯೊಂದು ಕೆಲ್ಸರು ದೇವ್ರ ಕೆಲ್ಸ ಅಂತ ಮಾಡ್ಬೇಕು. ಇಲ್ಲ ಅಂದ್ರೆ ಅದು ನಮ್ಗೆ ಭೌತಿಕವಾಗಿ ನಮ್ಗೆ ಏನನ್ಸ್ಬಿಡುತ್ತೆ, ಅದು ಬಂಧನ ಅಂತ ಅನ್ಸ್ಬಿಡುತ್ತೆ, ಮುಕ್ತಿ ಅನ್ಸಲ್ಲ. ಅದು ನಾವು ಅಯ್ಯೋ ಅಡ್ಗೆ ಮಾಡ್ಬೇಕಾ, ಅಯ್ಯೋ ಅವ್ರ ಕಳಿಸ್ಬೇಕಾ, ಸ್ಕೂಲಿಗೆ ಕಳಿಸ್ಬೇಕಾ ಅಂತ ಅಯ್ಯೋ ಅಯ್ಯೋ ಅಂದ್ರೆ ಅದು ಬಂಧನದ ತರ ಆಗ್ಬಿಡುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾರೆ, ಓ ಕುಂತಿ ಮಗನೇ, ದೇವ್ರಿಗೆ ತೃಪ್ತಿ ಆಗೋ ತರ ಏನು ಕೆಲ್ಸಗಳನ್ನ ನೀನು ಮಾಡು. ನೀನು ಏನೇ ಅಪೇಕ್ಷೆ ಪಡಬಾರ್ದು. ಏನೇ ಕೆಲಸ ಮಾಡಿದ್ರು ಅದಕ್ಕೆ ಫಲಿತಾಂಶಕ್ಕೆ ಪ್ರತಿಫಲ ಅಪೇಕ್ಷೆ ಮಾಡಬಾರ್ದು. ನಿನ್ನ ಕರ್ತವ್ಯ ಏನು ಅದನ್ನ ನಿರ್ವಹಿಸು. ನೀನು ಇದು ನಿನ್ ಕರ್ಮ ನೀನ್ ಮಾಡು ಅಂತ ಹೇಳ್ತಾರೆ ಹೊರ ಅರ್ಥ. ಅದೇ ಅವರು ಯುದ್ಧ ಮಾಡಲ್ಲ ಅಂತ ಹೇಳ್ತಾ ಇರ್ತಾರಲ್ಲ, ಅದಕ್ಕೆ ಕೃಷ್ಣ ಹೇಳೋದು, ನಿನ್ ಕರ್ತವ್ಯ ನೀನ್ ಮಾಡು, ದೇವ್ರ ಕೆಲ್ಸ ಅಂತ ಮಾಡು. ನೀನ್ ಹುಟ್ಟಿರೋದೇ ಕ್ಷತ್ರಿಯನಾಗಿ, ನಿನ್ ಕರ್ತವ್ಯ ನೀನ್ ಮಾಡು ಅಂತ ಹೇಳ್ತಾರೆ. ಚೆನ್ನಾಗಿ ಕ್ಯಾಚ್ ಮಾಡಿದಾರ, ತುಂಬಾ ಚೆನ್ನಾಗಿ ಹೇಳಿದಾರ ವೀಣಾಜಿ. ಥ್ಯಾಂಕ್ ಯು. ಲಕ್ಷ್ಮಿಯವರು. ಇವಾಗ ನಾವು ಯಾವ್ದೋ ಕೆಲ್ಸಾನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಮಾಡ್ದಾಗ ನಮ್ ಮನಸ್ ಹಗರ್ ಆಕೇತ್ರಿ. ಏನೇ ಇಲ್ರಿ ಅದ್ ಕೆಲ್ಸ, ನಾವೇನ್ ಅತ್ತಿ ಸೊಸಿ ಆತರ ಇಲ್ಲರಿ. ಆದ್ರೂ ಹೇಳ್ತೇನಿ, ಇವಾಗ ನನ್ ಗಂಡಗ್ ಮಾಡ್ ಹಾಕೋ ಮುಂದ, ನನ್ ಮಗಳಿಗ್ ಮಾಡ್ ಹಾಕೋ ಮುಂದ ಕಷ್ಟ ಆಗ್ದಿರೋ ಕೆಲ್ಸ ಮತ್ತೆ ಒಂದೇ ಚಪಾತಿ ಮಾಡಿದ್ರು ಕಷ್ಟ ಆಗ್ತೈತಿ ಅಂತಂದ್ ಹೇಳಿದ್ರ ಅವಾಗ ನನ್ ಮಾಡೋ ಕೆಲ್ಸದೊಳಗ್ ನನಗ ಸಮಾಧಾನ ಇರಂಗಿಲ್ರಿ. ಅವಾಗ ಅದ್ ಕಷ್ಟ ಅಂತಂದ್ ಹೇಳಿ ಅನ್ಕೊಂಡ್ ಮಾಡ್ದಾಗ ಕಷ್ಟ ರೀ. ಇಲ್ಲ ಬಿಡು, ಇಷ್ಟ ದಿನ ನನ್ ಗಂಡನ ಅವ್ರ ಸಾಕಿ ಬೆಳ್ಸ್ಯಾರ, ಈಗ ನನಗ ಅದ್ ಕರ್ತವ್ಯ ಬಂದೈತಿ, ನನಗ ಅವ್ರಿಗೆ ಮಾಡ್ ತೀರ್ಸೋದು ಅಂತಂದ್ ಹೇಳಿ ಅವರು ನನ್ ಗಂಡ ಎಷ್ಟ್ ಮುಖ್ಯನೋ ನನ್ ಮಗಳ್ ಎಷ್ಟ್ ಮುಖ್ಯನೋ ಅಷ್ಟ ನನ್ ಅತ್ತೆನೂ ನನಗ್ ಮುಖ್ಯ ಅಂತಂದ್ ಹೇಳಿ ಅವ್ರು ಚೆನ್ನಾಗಿದ್ರ ನಾವು ಚೆನ್ನಾಗಿರ್ತೇವಿ, ನಾವು ಸುಖವಾಗಿರ್ತೇವಿ ಹಿರಿಯರ್ ಅಂತಂದ್ ಹೇಳಿ ನನ್ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಮಾಡ್ದಾಗ ಅದ್ ನನಗ್ ಹಗರ್ರಿ ಮನಸ್ಸಿಗೆ. ಅದ್ ಒಂದ್ ಚಪಾತಿ ಏನ್ ದೊಡ್ಡದೇನೋ ಅನ್ನಂಗ್ ಅನಸ್ತೈತ್ರಿ. ಇಲ್ಲ ಅಂದ್ರೆ ಅಯ್ಯೋ ದಿನ ಒಂದ್ ಎಕ್ಸ್ಟ್ರಾ ಮಾಡ್ಬೇಕಪ್ಪ ಚಪಾತಿ, 4 ಚಪಾತಿ ಮಾಡಿರ್ತೇನಿ, 1 ಚಪಾತಿ ಒಳಗ್ ಅಯ್ಯೋ ಎಕ್ಸ್ಟ್ರಾ ಮಾಡ್ಬೇಕಪ್ಪ ಅನ್ನೋದಿ. ಯಾವಾಗ ನಾವು ಸೇವಾ ಮನೋಭಾವದಿಂದ ಮಾಡ್ತೇವೆ ಅವಾಗ ನಮ್ ಕೆಲ್ಸ ವಜ್ಜಿ ಆಗಲ್ಲ ಅಂತಂದ್ ಹೇಳಿ ಹೇಳ್ಕೊಟ್ಟಾರ ಶ್ರೀಕೃಷ್ಣ ಪರಮಾತ್ಮ ಅಂತೇಳಿ ಹಂಗ ಅನಸ್ತಮ್ಮ ನನಗ. ಧನ್ಯವಾದ ರೀ. ನೈಸ್ ಲಕ್ಷ್ಮೀಜಿ. ಸುಮತಿ. ಸುಮತಿ ಇಲ್ವಾ? ನಾವು ಹಿಂದೆನೆ ನೋಡಿದೀವಿ 2ನೇ ಚಾಪ್ಟರ್ ಅಲ್ಲಿ. ಆಂಟಿ ಸಾರಿ, ನನ್ಗಿದು ಅನ್ಮ್ಯೂಟ್ ಮಾಡಕ್ ಟೈಮ್ ಆಗ್ತಿದೆ. ಎಲ್ಲರೂ ಹೇಳಿರೋದು ಕರೆಕ್ಟ್ ಪರ್ಫೆಕ್ಟ್ ಆಗೇ ಇದೆ. ನನ್ನ ಯೋಚನೆಗೂ ಅದೇ ಮ್ಯಾಚ್ ಆಗ್ತಾ ಇದೆ. ಯಾವ ತರ ಯಜ್ಞದಲ್ಲಿ ನಮ್ಮ ಅದೇ ಅರ್ಜುನನ್ಗೆ ಹೇಳೋದು, ಈ ಯುದ್ಧ ಮಾಡೋದು ನೀನು ಯಜ್ಞ ತರ ಮಾಡು. ಇದರಿಂದ ಯಜ್ಞ ಮಾಡೋದ್ರಿಂದ ನಾವು ಎಲ್ಲೇ ಹೋಮಕ್ಕೆ ಇದಕ್ಕೆಲ್ಲ ಹೋದಾಗ ಜೀವನನೇ ಒಂದು ಯಜ್ಞ ತರ ನೋಡ್ಕೊಂಡು ಹೋಗ್ಬೇಕು ಅಂತ ಟೋಟಲ್ ಅದು ಭಗವದ್ಗೀತೆನಲ್ಲಿ ಟೋಟಲ್ ಆಗಿ ಹೇಳೋದು ಒಂದು ಯಜ್ಞ. ಅದೇ ಆಕ್ಚುಲಿ ಒಂದ್ ಕಡೆ ಬರ್ಕೊಂಡಿದ್ದೆ ನಾನು, ಯಜ್ಞ ಹೇಗೆ ಅದು ಹುಟ್ಟತ್ತೆ. ಅದು ನನ್ನ ಇದು ಫಸ್ಟ್ ಹೇಳ್ಬಿಡ್ತೀನಿ. ನಮ್ಮ ಏನೇನು ನಮ್ ಯಜ್ಞ ಕುಂಡ ಏನಿದೆಯೋ, ನಮ್ಮ ಏನ್ ನಾವು ಸಾಧನೆ ಮಾಡ್ಬೇಕಂತ ಇದೀವೋ ಅಲ್ಲಿ ಹೋಗ್ಬಿಟ್ಟು ನಮ್ ಬೆಸ್ಟ್ ಎಬಿಲಿಟಿ, ನಮ್ದು ಏನು ಟ್ಯಾಲೆಂಟ್ ಇದೆಯೋ
ಅದನ್ನ ಅಲ್ಲಿ ಯಜ್ಞದಲ್ಲಿ ಹಾಕ್ಬೇಕು. ಅದ್ರಲ್ಲಿ ಅವನು ಅರ್ಜುನಂದು ಏನಿದೆ ಟ್ಯಾಲೆಂಟ್ ಅದು ಆ ಯಜ್ಞದಲ್ಲಿ ಅವನ್ನ ಅಲ್ಲಿ ತೋರ್ಸ್ಬೇಕು, ಆ ಯುದ್ಧದಲ್ಲಿ ಅವ್ನು ತೋರ್ಸ್ಬೇಕು. ತೋರ್ಸ್ದಾಗ ಏನ್ ಬರತ್ತೆ ಅದು ಪರಮ ಪವಿತ್ರ, ಅದು ಪರಮಾತ್ಮನ್ ಇದು ಮಾಡಿದಾಗ ರಿಸಲ್ಟ್ ಏನ್ ಬರುತ್ತೋ ಅದು ಪರಮ ಪವಿತ್ರ. ಅದು ಮತ್ತೆ ಏನ್ ನಾವು ವಿಭೂತಿ ಇಟ್ಕೊಂತೀವಲ್ಲ ಅದ್ ಬಂದ್ಬಿಟ್ಟು 3 ತರ ಗುಣಗಳಿಗೆ ಹೋಲಿಸ್ತಾರೆ. ಅದು ರಾಜಸ್ಸು, ತಮಸ್ಸು ಮತ್ತೆ ಸಾತ್ವಿಕು ಅಂತ. ನಮ್ದು ಏನೇನು ಅಲ್ಲಿ ಏನ್ ನಾವು ಹುರಿಬೇಕು ಅಂತ ಹೇಳಿದ್ರೆ ನಮ್ಮ ವಾಸನೆಗಳು, ನಮ್ಮ ಡಿಸೈರ್ಸ್, ನಮ್ಮ ಆಸೆಗಳು ಎಲ್ಲಾನು ಅದ್ರಲ್ಲೇ ಹಾಕಿ ಯಜ್ಞದಲ್ಲಿ ಇದು ಮಾಡ್ಬೇಕು ಅನ್ನೋದು. ಈ ಬ್ರಹ್ಮನ್ ಏನ್ ಯಜ್ಞ ಅನ್ನೋದಕ್ಕೆ ಅರ್ಥ. ಆಂಟಿ ಯಜ್ಞ ಅನ್ನೋದಕ್ಕೆ ಅರ್ಥ. ಅರ್ಥ ಹೌದಾ ಆಂಟಿ? ಈ ಎಲ್ಲರೂ ಅದೇನೆ ಆಂಟಿ, ಅದನ್ನೇ ನಾನು ಬೇರೆ ತರ ಹೇಳ್ಬೇಕಷ್ಟೇ. ಅದೇ ಎಲ್ಲರೂ ಕರೆಕ್ಟ್ ಆಗೇ ಹೇಳಿದ್ರು, ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರು. ಸೇಮ್ ನಂದು ಅದೇನೆ ಆಂಟಿ, ನಂದುನ ಅದೇನೆ. ಅರ್ಜುನನ ಅದೇ ಕೃಷ್ಣ ಅಡ್ವೈಸ್ ಮಾಡೋದು, ಈ ಯುದ್ಧನು ನೀನು ಅದನ್ನು ಹೇಳಿದ್ರು ಪಾಪ ಅವರು, ಅದನ್ನ ಯುದ್ಧನೇ ಒಂದು ಯಜ್ಞ ತರ ಮಾಡು ಅಂತ. ಎಲ್ಲ ಕೆಲಸವೂ ಅಷ್ಟೇ ಯಜ್ಞವೇ. ಯಜ್ಞ ಹೌದು, ಎಲ್ಲ ಕೆಲಸವನ್ನು ಯಜ್ಞ ಅನ್ಕೊಂಡು ಅರ್ಪಣಾ ಭಾವನೆಯಿಂದ ಮಾಡಿದಾಗ ಎಲ್ಲ ಕೆಲಸವು ಯಜ್ಞನೇ. ಇಲ್ಲ ಅಂದ್ರೆ ನನಗೇನೋ ಬೇಕು ಅಂತ ಅಜ್ಞಾನದಲ್ಲಿ ಕಾಮನೆಗಳನ್ನ ಇಟ್ಟುಕೊಂಡು ರಾಗದ್ವೇಷಗಳನ್ನ ಇಟ್ಟುಕೊಂಡು ಮಾಡಿದಾಗ ಅದು ಯಜ್ಞ ಆಗಲ್ಲ, ಅವಾಗ ಸ್ವಾರ್ಥ ಆಗೋಗ್ಬಿಡತ್ತೆ. ನಾವು ಬರೀ ಸ್ಯಾಕ್ರಿಫೈಸ್ ಮಾಡ್ಬೇಕು, ವಾಪಸ್ ಏನು ಪಡೆಯೋಕೆ ಯೋಚನೆ ಮಾಡಬಾರ್ದು. ಅದನ್ನೇ ಬೇರೆ ತರ ಹೇಳೋದು. ಕೃಷ್ಣ ಬಂದ್ಬಿಟ್ಟು ನಿನ್ ಕೆಲ್ಸ ನೀನ್ ಮಾಡು, ಅದ್ರ ಬರೋ ರಿಸಲ್ಟ್ ಅನ್ನ ನೀನು ಅಪೇಕ್ಷೆ ಮಾಡ್ಬೇಡ ಅನ್ನೋದನ್ನೇ. ಜೀವನ ಒಂದು ಯಜ್ಞ ಆಗ್ಬಿಟ್ರೆ ಯಜ್ಞದಲ್ಲಿ ಏನಂಟಿ ನಾವು ಎಲ್ಲ ಸರ್ವವನ್ನು ನಮ್ಮ ಹತ್ರ ಏನಿದೆಯೋ ಅದು ಸಮರ್ಪಣೆ ಮಾಡ್ಕೊಂತೀವಿ. ಅದ್ರಲಿಂದ ವಾಪಸ್ ಏನು ಬರಲ್ಲ, ಅದು ವಾಪಸ್ ಬರಲ್ಲ. ನಮ್ಗೂ ಪ್ರಸಾದ ಬರುತ್ತಲ್ಲ, ಪ್ರಸಾದ ಬರುತ್ತೆ. ಅದೇ ಆ 3 ಗುಣಗಳು ಇದು. ಆಮೇಲೆ ಇನ್ನೊಂದು ನಾವ್ ಏನೇ ಮಾಡಿದ್ರು ಒಂದು ತಿಂಡಿನೂ ಸಹ ಬೆಳಗ್ಗೆ ನಾವ್ ನಾವು ಊಟ ಮಾಡಕ್ ಕೂತ್ಕೊಳ್ಳಕ್ ನಮ್ ಚಿಕ್ಕ ವಯಸ್ಸಿನ ಅದು ಹೇಳ್ಕೊಟ್ಟಿರ್ತಾರೆ, ಯಾಕೆ ಅಂತ ಗೊತ್ತಿರಲ್ಲ. ಅದು ದೇವ್ರಿಗೆ ಅರ್ಪಣೆ ಅಂತ ಮಾಡ್ಬಿಟ್ಟು ತಿಂದ್ರೆ ಅದು ಪ್ರಸಾದ. ಅದು ಇದು ನಮ್ಮ ಮೈ ಒಳಗೆ ಹೋದಾಗ ಅದು ನಮ್ಮ ಎಲ್ಲಾ ವಾಸನೆಗಳನ್ನು ಅಥವಾ ನಮ್ಮಲ್ಲಿ ಏನೇನ್ ಇಂಪ್ಯೂರಿಟೀಸ್ ಇದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡತ್ತೆ ಅಂತ ಒಂದು ಆದಿ ಕಾಲದಿಂದ ಒಂದು ನಂಬಿಕೆ ಆಂಟಿ. ಆದ್ರಿಂದ ಯಾವಾಗ್ಲೂ ಕಣ್ಣಿಗೆ ಒತ್ಕೊಂಡು ಏನ್ ಕೊಟ್ರು ಪ್ರಸಾದ ತರ ಮಾಡ್ಬೇಕು ಅಂತ. ಅವ್ರು ಸುಮ್ನೆ ಹೇಳಿರಲ್ಲ, ಅರ್ಥ ಗೊತ್ತಿರಲ್ಲ, ಸುಮ್ನೆ ಮಾಡ್ತಾ ಬಂದಿರ್ತೀವಿ. ಇವತ್ತು ನೋಡಿ ಯಾರಿಗೂ ಏನು ಗೊತ್ತಿಲ್ಲ, ನಾವು ಕಣ್ಣು ಗೊತ್ಕೊಂಡೆ ಫಸ್ಟ್ ತಿನ್ನೋವಾಗ ಕಣ್ಣು ಗೊತ್ಕೊಂಡೆ ತಿಂತೀವಿ. ಬರೀ ದೇವಸ್ಥಾನದಲ್ಲೂ ಎಲ್ರಿಗೂ ಗೊತ್ತಿತ್ತು ಅಹಂ ಬ್ರಹ್ಮಾಸ್ಮಿ ಅಂತ. ಅಂದ್ರೆ ಗೊತ್ತಿದ್ರು ಪೂರ್ತಿಯಾಗಿ ನಮ್ಗೆ ಈ ತರ ಆತ್ಮಜ್ಞಾನ ಯಾವತ್ತು ಸಿಕ್ಕಿರ್ಲಿಲ್ಲ. ಈ ಯಜ್ಞದ ಬಗ್ಗೆ ಆಂಟಿ, ಈ ಸುಪ್ರೀಂ ಏನಿದೆಯೋ ಬ್ರಹ್ಮನ್ ಏನಿದಾರೋ ಅಲ್ಲಿಂದ ಹುಟ್ಟಿದ್ದು ಬ್ರಹ್ಮ. ಇದು ಬ್ರಹ್ಮ ಬಂದ್ಬಿಟ್ಟು 3 ಆಕ್ಷನ್. ಒಂದು ಬಂದ್ಬಿಟ್ಟು ಯಜ್ಞ ಮಾಡೋದು. ಅದ್ರಲ್ಲಿ ಆ ಯಜ್ಞ ಮಾಡೋದ್ರಿಂದ ಮಳೆ ಬಂತು. ಆ ಮಳೆಯಿಂದ ಊಟ ಉಟ್ಕೊಂತು, ಫುಡ್, ದವಸ ಧಾನ್ಯಗಳು ಬೆಳೀತು. ದವಸ ಧಾನ್ಯಗಳು ಬಂದಾಗ ಅದು ಲೈಫ್ ಬಂತು. ಅದು ಲೈಫ್ ಅಂದ್ರೆ ಕ್ರೀಚರ್ಸ್, ಎಲ್ಲಾ ತರ ಗಿಡ ಮರ ಎಲ್ಲಾ ತರ ಪ್ರಾಣಿ ಪಕ್ಷಿ ಎಲ್ಲ ಬಂತು. ಅದು ಮನುಷ್ಯನು ಸೇರ್ಕೊಂಡಿದ್ದಾನೆ. ಮತ್ತೆ ಇದೇ ಮನುಷ್ಯ ಯಜ್ಞ ಮಾಡುವಾಗ ಬ್ರಹ್ಮನ್ನ ಸೇರ್ತಾನೆ ಅಂತ ಒಂದು ಇದು ಆಂಟಿ. ಅದು ಅದೇ ಇಡೀ ಪುರುಷ ಸೂಕ್ತನೇ ಹೇಳ್ಬಿಟ್ರಿ ಸುಮತಿ. ಪುರುಷ ಸೂಕ್ತ, ಹೌದಾ ಆಂಟಿ? ನಂಗೆ ಗೊತ್ತಿಲ್ಲ. ಪುರುಷ ಸೂಕ್ತದಲ್ಲಿ ಇದನ್ನೇ ಹೇಳಿರೋದು. ಹೇಗೆ ಯಜ್ಞದಲ್ಲೇ ಈ ಎಲ್ಲ ಒಂದು ಸೃಷ್ಟಿ ಅನ್ನೋದು ಆಯ್ತು ಅಂತ ಬಿಟ್ಟು, ಅದಕ್ಕೆ ಹೋಮಕ್ಕೆ ಏನನ್ನ ಹಾಕ್ತಾರೆ, ಯಜ್ಞಕ್ಕೆ ಬಲಿ ಪಶು ಪರಬ್ರಹ್ಮನೇ ಅಂತ, ದೇವನೇ ಅಂತ ಹೇಳ್ತಾರೆ. ಅದೇ ಮನುಷ್ಯನಿಂದ ಮತ್ತೆ ಹೇಳಿ ಆಂಟಿ. ಸಾರಿ
ಎಲ್ಲ ಪ್ರತಿಯೊಂದು ಸಹ ಬ್ರಹ್ಮ ಸ್ವರೂಪವೇ ಅಂತ ಹಾ ಹೇಳ್ತೀವಲ್ಲ. ಅಂದ್ರೆ ನಮಗೆ ಇದು ಕಾಣಿಸ್ತಾ ಇದೆ, ಹೇಗೆ ಕಾಣಿಸುತ್ತೆ ಅಂತ ಬಿಟ್ಟು ಅಲ್ಲಿ ಪೂರ್ತಿ ವಿವರಣೆಯನ್ನ ಕೊಡೋದು ಹೇಗೆ. ಹಾಗೇನೆ ಯಜ್ಞದ ಮುಖಾಂತರ ಈ ಒಂದು ವಿರಾಟ್ ಸ್ವರೂಪ ಹ್ಮ್ ಬಂತು, ಪ್ರಕಟ ಆಯ್ತು ಅನ್ನೋದನ್ನ ಹ್ಮ್ ಹೇಳ್ತಾರೆ. ಯಜ್ಞ ಹ್ಮ್ ಹ್ಮ್ ಹಾಗೆ ಇವಾಗ ನಡೀತಾ ಇರೋದು ಸಹ ಎಲ್ಲವೂ ಅಷ್ಟೇ. ಇವಾಗ ಗಾಳಿ ಆಗ್ಲಿ, ನೀರಾಗ್ಲಿ, ಯಾವ್ದೇ ಆಗ್ಲಿ ಅರ್ಪಣಾ ಭಾವದಿಂದ ಮಾಡುತ್ತವೆ. ನನಗೆ ವಾಪಸ್ ಏನಾದ್ರು ಬೇಕು ಅಂತ ಬಿಟ್ಟು ಮಾಡುತ್ತವಾ? ಇಲ್ಲ. ಸೂರ್ಯ ಸೂರ್ಯ ನಮ್ಗೆ ಬೆಳಕನ್ನು ಕೊಡ್ತಾ ಇರೋದು ಅರ್ಪಣಾ ಭಾವದಿಂದ ಕೊಡ್ತಾ ಇರೋದು. ಹ್ಮ್ ಆಮೇಲೆ ಪ್ರತಿಯೊಂದು ಒಂದು ಸಣ್ಣ ಸಸ್ಯವೇ ಆಗ್ಲಿ, ಅದು ಹಾಗೂ ನಿರರ್ಥಕವಾಗಿ ಯಾವುದೂ ಇಲ್ಲ. ಪ್ರತಿಯೊಂದು ಯಾವ್ದಾದ್ರೂ ಒಂದು ರೂಪದಲ್ಲಿ ಪ್ರಯೋಜನಕಾರಿಯಾಗಿಯೇ ಇರುತ್ತೆ. ಒಂದು ಎರೆಹುಳು ತೆಗೆದುಕೊಂಡ್ರು ಸಹ ಅದು ಸಹ ಪ್ರಯೋಜನಕಾರಿ. ಒಂದು ಇರುವೆ ತೆಗೆದುಕೊಂಡ್ರು ಸಹ ಅದು ಪ್ರಯೋಜನಕಾರಿ. ಆದ್ರೆ ನಾವು ಮಾತ್ರ ಮನುಷ್ಯರು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ವಿ ನಾವು. ಹ್ಮ್ ಅದಕ್ಕೋಸ್ಕರ ನಮ್ಗೆ ಈ ಟೀಚಿಂಗ್ಸ್ ಸಹ ಸರಿಯಾಗಿ ಬೇಕಾಗಿರುವಂತಹದ್ದು. ಬುದ್ಧಿ ಜಾಸ್ತಿ ಆಗಿರೋದಕ್ಕೆ ಈ ಎಲ್ಲ ಅನರ್ಥಗಳು ಸಹ ಮಾಡ್ತಾ ಇರೋದು. ಈ ಹ್ಮ್ ಒಂದು ವೇದಾಂತದ ಒಂದು ಜ್ಞಾನದಿಂದ ನಿಜವಾಗ್ಲೂ ನನ್ನ ಕರ್ತವ್ಯ ಏನು, ನಾನೇನ್ ಮಾಡ್ಬೇಕು, ಹೀಗೆ ಪ್ರಕೃತಿ ಯಾವ ರೀತಿಯಲ್ಲಿ ಯಜ್ಞ ಭಾವದಿಂದ ಪ್ರತಿಯೊಂದು ಕೆಲಸಗಳನ್ನು ಮಾಡ್ತಾ ಇದೆ, ಅದಕ್ಕೆ ಅನುಗುಣವಾಗಿ ಹೊಂದಿಕೊಂಡು ನಾನು ನನ್ನ ಕರ್ಮಗಳನ್ನ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು. ಹಾಗಾಗಿ ನನಗೆ ಏನು ನಿಗದಿತ ಕರ್ಮಗಳು, ನಾನು ಏನ್ ಮಾಡಬೇಕು, ನಾನು ಇವಾಗ ಹೌಸ್ ವೈಫ್ ಅಂತಂದ್ರೆ ಹೌಸ್ ವೈಫ್ ಯಾವ ರೀತಿಯಲ್ಲಿ ಅರ್ಪಣಾ ಭಾವದಿಂದ ಆ ಕರ್ತವ್ಯವನ್ನ ಹೇಗ್ ಮಾಡ್ಬೇಕು ಅದನ್ನ ಮಾಡಿದ್ರೆ ಸಾಕು. ಅದೇ ಯಜ್ಞ. ಅಂದ್ರೆ ನನ್ನ ಸ್ವಾರ್ಥಕ್ಕಲ್ಲ. ಇವಾಗ ನನ್ನ ಮಗನ್ ಬೆಳೆಸ್ತೀನಿ ಅಂತಂದ್ರೆ ನನ್ಗೇನೋ ಒಂದ್ ಕಾಲಕ್ಕೆ ಆಗ್ತಾನೆ, ಅದಕ್ಕೋಸ್ಕರ ಇವತ್ತು ನಾನು ಅವನಿಗೆ ತಂದು ಹಾಕ್ತೀನಿ, ಮಾಡ್ತೀನಿ ಅಂತಂದ್ರೆ ಅದು ಸ್ವಾರ್ಥ ಆಗತ್ತೆ. ಇಲ್ಲ, ಈ ಮಗು ಇದೆ, ಇದನ್ನ ಬೆಳೆಸ್ಬೇಕು, ಅದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ಅದಕ್ಕೋಸ್ಕರ ನಾನು ನನ್ನ ಕೊಡುಗೆಯನ್ನ ಕೊಡ್ತೀನಿ ಅಂತ ಈ ಸಣ್ಣ ಕೆಲಸವೇ ಸಾಕು. ಅದು ಸಹ ಅರ್ಪಣಾ ಭಾವ. ಅವಾಗ ಅದು ಬಂಧನಕ್ಕೆ ಒಳಪಡಿಸಲ್ಲ. ಅದೇ ಸ್ವಾರ್ಥದಿಂದ ನಾನ್ ನನ್ ಮಗನ್ ಬೆಳೆಸ್ದೆ ಅಂತಂದ್ರೆ ಅವ್ನ್ ದೊಡ್ಡವನಾದ್ಮೇಲೆ ಆಗ್ತಾನೋ ಇಲ್ವೋ ಗೊತ್ತಿಲ್ಲ. ಹ್ಮ್ ಅದು ಬಂಧನಕ್ಕೆ ಒಳಗಾಗತ್ತೆ. ಇಲ್ಲ, ಇದು ನನ್ನ ಕರ್ತವ್ಯ, ನಾನು ಇದನ್ನ ಬೆಳೆಸ್ಕೊಂಡಾಗ ಯಾವಾಗ್ಲೂ ತೊಂದರೆ ಆಗಲ್ಲ ಅಂತಂದ್ಬಿಟ್ಟು ಯಜ್ಞ ಅನ್ನೋದಕ್ಕೆ ಆ ರೀತಿಯ ಅರ್ಥ. ಅದಕ್ಕೆ ಪ್ರತಿಯೊಂದು ಸಹ ನಾನು ಫಲಿತಾಂಶಕ್ಕೂ ಸಹ ಅಂಟ್ಕೊಳ್ಬಾರ್ದು. ಇವಾಗ ಕರ್ಮಣ್ಯವಾಧಿಕಾರಸ್ಥೆಯಲ್ಲಿ ಹೇಳಿರೋದು ಹಾಗೆ ಅಲ್ವಾ. ನನ್ನ ಕರ್ತವ್ಯಗಳನ್ನ ನಾನು ಮಾಡಬೇಕು, ಆದ್ರೆ ನಾನು ಯಾವ ಫಲಾಪೇಕ್ಷೆಯೋ ಆಗ್ಬಾರ್ದು. ಮತ್ತೆ ನಾನು ಕರ್ಮಕ್ಕೆ ಹೇತುವೂ ಆಗ್ಬಾರ್ದು, ಕರ್ಮ ಮಾಡದೇನೂ ಇರಬಾರ್ದು. ಈ 4 ವಿಷಯಗಳನ್ನ ಅಲ್ಲಿ ಹೇಳ್ತಾರೆ. ಆ ರೀತಿಯಲ್ಲಿ ಕರ್ಮಗಳನ್ನ ಮಾಡ್ತಾ ಹೋಗ್ಬೇಕು, ಅದು ಯಜ್ಞ ಅಂತ. ಮುಂದಿನ ಶ್ಲೋಕವನ್ನು ತಗೊಳ್ಳೋಣ. ಆಮೇಲೆ ಈ ಯಜ್ಞ ಸಹ ಆಕ್ಷನ್ ಇಂದ ಬಂದಿರೋದು ಅಂತ. ಇವಾಗ ನಾವು ಕರ್ಮದ ಬಗ್ಗೆ ಮಾತಾಡ್ತಿದ್ವಾ, ಕರ್ಮ ಅಂದ್ರೆ ಆಕ್ಷನ್. ಆ ಯಜ್ಞ ಸಹ ಕರ್ಮದಿಂದ ಬಂದಿರೋದು. ಕರ್ಮ ಬಂದಿರೋದು ಬ್ರಹ್ಮನಿಂದ. ಬ್ರಹ್ಮನ್ ಅಂತ ಏನು ಹೇಳ್ತೀವಿ, ಸುಪ್ರೀಂ, ಅವನೇ ಅಲ್ಟಿಮೇಟ್, ಏನು ಫೈನಲ್ ಬರ್ಡ್ ಅಂತೀವಲ್ವ, ಅವನು. ಅದರಿಂದ ಮನುಷ್ಯನಿಗೊಬ್ಬನ್ಗೆ ಸಾಧ್ಯ ಬ್ರಹ್ಮನ್ನ ಪಡೆಯೋಕೆ. ಬ್ರಹ್ಮನಿಂದನೇ ಇನ್ನೆಲ್ಲ ಬರೋದು. ಮತ್ತೆ ವಾಪಸ್ಸು ಮನುಷ್ಯ ಈ ಯಜ್ಞದಿಂದನೇ ಯಜ್ಞದಿಂದನೇ ಮನುಷ್ಯ ಬರ್ತಾನೆ. ಮನುಷ್ಯ ಯಜ್ಞ ಮೂಲಕನೇ ಬ್ರಹ್ಮನ್ನ ಸೇರ್ಬೇಕು ಅಂತ. ಬ್ರಹ್ಮನ್ ಸೇರ್ಬೇಕು ಅಂದ್ರೆ ಇದು ಅಲ್ಲ, ಇದಲ್ಲ, ಪಡೆದಾಗ ಬ್ರಹ್ಮನೇ ಆಗೋಗ್ತಾನೆ. ಅವನು ಪರಮಾತ್ಮನೇ ಈ ರೀತಿಯಲ್ಲಿ ಇರೋದು. ಅಜ್ಞಾನದಲ್ಲಿರೋದಕ್ಕೋಸ್ಕರ ನಾನ್ ಬೇರೆ ಅನ್ಕೊಂಡಿರೋದು, ಇಲ್ಲಿ ಬಂಧನಕ್ಕೆ ಒಳಗಾಗಿರುವಂಥದ್ದು. ಆ ಪರಬ್ರಹ್ಮವೇ ನಾನು, ನೀವು, ಈ ಮರ ಗಿಡ, ಈ ಪ್ರಪಂಚ ಎಲ್ಲವೂ ಆಗಿ ಕಾಣಿಸ್ಕೊಳ್ತಾ ಇರೋದು. ಯಾತಕ್ಕೆ ನಮಗೆ ಇಲ್ಲಿ ಅಜ್ಞಾನ, ಪ್ರತಿಯೊಂದು ಜೀವಿಗಳಲ್ಲೂ ಸಹ ಅಜ್ಞಾನ ಅನ್ನೋದು ಇರೋದ್ರಿಂದ ನಾನು ಇಷ್ಟಕ್ಕೆ ಸೀಮಿತ ಅಂತ ಅಂದ್ಕೊಂಡಿರೋದಕ್ಕೆ ಪರಿಮಿತತೆ ಅನ್ನೋದು, ಪರಿಚ್ಛಿನ್ನತೆ ಅನ್ನೋದು ಇರೋದ್ರಿಂದ ನಾನು ಅಪರಿಮಿತ ಆಗ್ಬೇಕು, ಅಪರಿಚ್ಛಿನ್ನ ಆಗ್ಬೇಕು ಅಂತ ಆ ಭಾವದಲ್ಲಿ ಏನೇನೋ ಕೆಲಸಗಳು, ಅದನ್ನ ತಗೋ, ಇದನ್ನ ತಗೋ,
ನಾನು ಕಣ್ಣು ಕಂಡಿದ್ದು ನನ್ನ ಇಂದ್ರಿಯಗಳಿಗೆ ಏನೇನು ಆಕರ್ಷಣೆ ಆಗುತ್ತೋ ಅದನ್ನೆಲ್ಲ ಹೊಂದು ಅಂತಂದ್ಬಿಟ್ಟು. ಆದ್ರೆ ಅದರಿಂದ ಸಾಧ್ಯ ಇಲ್ಲ. ಕೇವಲ ಆತ್ಮಜ್ಞಾನದಿಂದ ನಾನು ಯಾರು ಅನ್ನೋದು ತಿಳ್ಕೊಳ್ಳೋದ್ರಿಂದ ಮಾತ್ರ, ನಾನು ಈ ಪರಬ್ರಹ್ಮ ಸ್ವರೂಪಿ ಅಂತ ತಿಳ್ಕೊಳ್ಳೋದ್ರಿಂದ ಮಾತ್ರ ಆತ್ಮಜ್ಞಾನ ಪೂರ್ತಿಯಾಗಿ ತಿಳಿಯೋದು, ನನ್ನ ನಿಜ ಸ್ವರೂಪ ತಿಳಿಯೋದು. ಆಗ ಏನಾಗುತ್ತೆ, ನಾನು ಪರಬ್ರಹ್ಮನಿಗಿಂತ ಹೊರತದ್ದಲ್ಲ ಅಂತಂದ್ಬಿಟ್ಟು ಗೊತ್ತಾಗತ್ತೆ. ಹೇಗೆ ಸಮುದ್ರದ ನೀರು ಅಲೆ ನೊರೆ ಗುಳ್ಳೆಗಳಾಗಿ ಕಾಣಿಸುತ್ತೋ ಆ ರೀತಿಯಲ್ಲಿ ಜಗತ್ತು ಕಾಣಿಸ್ಕೊಂಡಿದೆ. ಆದ್ರೆ ಅಲ್ಲಿರೋದೆಲ್ಲನೂ ಏನು, ನೀರೇ ಅಲ್ವಾ? ಹಾಗೆ ಎಲ್ಲವೂ ಸಹ ಪರಬ್ರಹ್ಮವೇ, ಆದ್ರೆ ಬೇರೆ ಬೇರೆ ಆಗಿ ಕಾಣಿಸ್ಕೊಳ್ತಾ ಇದೆ. ನಾವು ಅದೇ ನಿಜ ಅಂತಂದ್ಬಿಟ್ಟು ಅಜ್ಞಾನದಲ್ಲಿದ್ವಿ. ಎಲ್ಲ ಪರಮಾತ್ಮ ಸ್ವರೂಪವೇ. ಆ ಪರಮಾತ್ಮನ್ ಸೇರ್ತಾನೆ ಅಂದ್ರೆ ಅದಕ್ಕೋಸ್ಕರ ಎಕ್ಸ್ಪ್ಲನೇಷನ್ ಇದನ್ನು ಕೊಟ್ಟೆ. ಈ ಶ್ಲೋಕದಲ್ಲಿ ಅದರ ಎಕ್ಸ್ಪ್ಲನೇಷನ್ ಇಲ್ಲ, ಮುಂದೆ ಬರುತ್ತೆ. ಆದ್ರೆ ನೀವು ಪುರುಷ ಸೂಕ್ತದ್ದು ಹೇಳಿದ್ದು ಪೂರ್ತಿ, ಅದಕ್ಕೆ ಅರ್ಥವನ್ನು ಹೇಳಿದೆ. ಹತ್ತನೇ ಶ್ಲೋಕ. ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತ್ವಿಷ್ಟ ಕಾಮಧುಕ್. ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮನು, ಇವಾಗ ನಾವಾಗ್ಲೇ ಮಾತಾಡಿದ್ವಲ್ಲ ಅದೆಲ್ಲ ಈ ಶ್ಲೋಕದಲ್ಲಿ ಬರ್ತಾ ಇದೆ. ಬ್ರಹ್ಮನು ಮಾನವ ಕುಲವನ್ನು ಕರ್ತವ್ಯಗಳ ಜೊತೆಗೆ ಸೃಷ್ಟಿಸಿದನು ಮತ್ತು ಈ ಯಜ್ಞಗಳ ನಿರ್ವಹಣೆಯಿಂದ ಸಮೃದ್ಧಿಯಾಗು. ಯಜ್ಞವು ನೀನು ಸಾಧಿಸಲು ಬಯಸುವ ಎಲ್ಲವನ್ನೂ ನಿನಗೆ ದಯಪಾಲಿಸುತ್ತವೆ ಎಂದು ಹೇಳಿದನು. ಇದನ್ನು ಸ್ವಲ್ಪ ವಿವರಿಸಿ ಹೇಳ್ತೀರಾ? ಎಲ್ಲಿಂದ ಶುರು ಮಾಡ್ತೀರಾ? ಲಕ್ಷ್ಮಿಯಿಂದ ಶುರು ಮಾಡ್ತೀರಾ? ಲಕ್ಷ್ಮೀಜಿ, ಎಲ್ಲ ಇವಾಗ ಮಾತಾಡೋದನ್ನ ನಾವು ಡಿಸ್ಕಸ್ ಮಾಡಿದ್ದೇನೆ. ಇವಾಗ ಪುರುಷ ಸೂಕ್ತ ನಿಮ್ಗೆ ಚೆನ್ನಾಗಿ ಗೊತ್ತು, ಹೇಳಿ. ಆ ಆ, ನಿಮ್ಮಿಬ್ಬರಿಗೂ ಈ ಗೊತ್ತು, ಸೃಷ್ಟಿ ನಿಮ್ಗೂ ಗೊತ್ತು, ಹಾ ವೀಣೆಗೂ ಗೊತ್ತು. ಸೃಷ್ಟಿ ಆರಂಭದೊಳಗ ಮಾನವ ಕುಲ ಹೆಂಗ್ ಬಂತು? ಹ್ಮ್ ಯಜ್ಞ ಆದಾಗ ಯಜ್ಞ ಇಲ್ಲ, ಗೊತ್ತಾಗ್ಲಿಲ್ಲಮ್ಮ. ಓಕೆ, ವೀಣಾ ಅವ್ರ ಏನ್ ಹೇಳ್ತಾರ ನೋಡೋಣ. ಇಷ್ಟೊತ್ತು ನೀವ್ ಹೇಳಿದ್ರಲ್ಲ ಮೇಡಮ್, ಬ್ರಹ್ಮ ಮಾನವ ಮೊದ್ಲೇನೆ ಕುಲವನ್ನು ಕರ್ತವ್ಯಗಳ ಜೊತೆಗೆ ಸೃಷ್ಟಿಸಿದರು. ನಿರ್ವಹಣೆಯಿಂದ ಅದೇ ನಾವ್ ಯಜ್ಞ ಮಾಡೋದ್ರಿಂದ ಅದನ್ನ ಮಾಡೋದ್ರಿಂದ ಸಮೃದ್ಧಿ ಆಗ್ಬೋದು. ನಾವ್ ಏನೇ ಸಾಧಿಸ್ಬೇಕು ಅಂದ್ರೂ ಯಜ್ಞ ಮಾಡೋದ್ರಿಂದ ನಿನ್ಗೆ ಎಲ್ಲನೂ ದೇವರು ಎಲ್ಲವನ್ನು ನಿನ್ಗೆ ದಯಪಾಲಿಸುತ್ತದೆ ಅಂತ. ಅದೇ ಯಜ್ಞ ಅಂದ್ರೆ ಕರ್ತವ್ಯ ಯಜ್ಞ ತರ ನಾವು ಮಾಡಿದ್ರೆ ಪ್ರತಿಫಲ ಅಪೇಕ್ಷೆ ಇಲ್ದೆ ನಾವು ನಮ್ ಕರ್ತವ್ಯನ ನಾವು ಮಾಡಿದ್ರೆ ನಮ್ಗೆ ಯಾವಾಗ್ಲೂನು ನಾವ್ ಏನ್ ಸಾಧಿಸ್ಬೇಕು ಅಂತ ಅನ್ಕೊಂಡಿರ್ತೀವಿ, ಒಂದ್ ಗುರಿ ಇಟ್ಕೊಂಡಿರ್ತೀವಿ, ಅದು ಆಗುತ್ತೆ. ನೀನು ಇದೆಲ್ಲ ಹಿಂದೆ ಮುಂದೆ ನೋಡ್ಬೇಡ. ನಿನ್ ಕರ್ತವ್ಯ ಏನಿದೆ, ನಿನ್ ಕರ್ಮ ಏನಿದೆ ಅದನ್ನ ನೀನು ನಿರ್ವಹಿಸು. ನಿನ್ಗೆಲ್ಲ ಅದೇ ಎಲ್ಲ ಸರಿ ಹೋಗುತ್ತೆ, ಎಲ್ಲ ದಯಪಾಲಿಸುತ್ತೆ ಅಂತ ಹೇಳ್ತಾರೆ ಮೇಡಮ್. ವೀಣಾಜಿ. ಸುಮತಿ ಜೊತೆ ಸುಮತಿ ಹೇಳಿದ್ದೇನೆ. ಸುಮತಿ ಹೌದಂಟಿ, ಅದೇ ಎಕ್ಸ್ಟೆನ್ಷನ್. ಹೇಳಿದ್ರು. ನಾವು ಆಲ್ರೆಡಿ ಅದನ್ನ ಹೇಳಿ. ಹಿಂದಿನ ಶ್ಲೋಕದ ಎಕ್ಸ್ಟೆನ್ಷನ್ ಮುಕ್ಕಾಲು 90% ಅದೇ ಡಿಸ್ಕಸ್ ಮಾಡಿದೀವಿ. ಇನ್ನೊಂದು ಪಾಯಿಂಟ್ ಆಡ್ ಮಾಡ್ಬೇಕು ಅಂದ್ರೆ, ನಾವ್ ಇವಾಗ ಹೇಳ್ತಾ ಇದ್ರು, ಮೇಡಮ್ ಹೇಳ್ತಾ ಇದ್ರು, ಒಬ್ರು ನನ್ನ ಹಿಂದೆ ಯಾರು ಅಂತ ನೋಡಿಲ್ಲ ಹೆಸರು, ವೀಣಾ ಅವರು. ಅದು ಆ ಯಜ್ಞ ಎಲ್ಲಾನು ವಿತೌಟ್ ಎನಿ ಸೆಲ್ಫಿಶ್, ಯಾವ ಇದು ಇಲ್ದೇನೆ ನಾವ್ ಯಾವ್ದೇ ಕೆಲಸ ಏನೇ ಮಾಡಿದ್ರು ಸೆಲ್ಫಿಶ್ ಮೋಟಿವ್ ಇಲ್ದೆ ಮಾಡ್ತಾ ಹೋದ್ರೆ ನಮ್ಗೆ ಒಂದು ಕಾಮಧೇನು ತರ ನಮ್ಮ ಏನಂತಾರ, ನಮ್ ಡಿಸೈರ್ಸ್ ಎಲ್ಲ ಹೇಗಿರ್ಬೇಕು ಅಂದ್ರೆ ಕಾಮಧೇನು ತರ ಇರ್ಬೇಕು.
ಅದ್ರಲ್ಲಿ ಏನೆಲ್ಲ ಕೇಳತ್ತೆ ನಾವು ಅದು ಕೊಡತ್ತೆ ಅಲ್ವಾ, ಆ ತರ ಅದ್ರಲ್ಲಿ ಬ್ಯಾಕ್ಟೀರಿಯಾ ಸೇರ್ಕೊಂಡ್ರೆ ಬ್ಯಾಕ್ಟೀರಿಯಾ ಬಂದ್ಬಿಟ್ಟು ಅದನ್ನ ಏನಂತಾರೆ ಅದು ನಮ್ ಮನ್ಸಿಂದು ಬೇರೆ ಏನೋ ಮೆಂಟಲ್ ಅಜಿಟೇಷನ್, ನಮ್ ದುಃಖಗಳು, ನಮ್ದು ಏನೇನೋ ಇರತ್ತೆ ಅಲ್ವಾ, ಆಸೆಗಳು ಪೂರ್ತಿ ಆಗದೆ ಇರೋದು, ಅದು ಇದು ಆ ಕೊರ್ಗು ಅದೆಲ್ಲ ಸೇರ್ಕೊಳ್ಳೋದು ಒಂದು ಬ್ಯಾಕ್ಟೀರಿಯಾ ತರ ಅಂತ ಒಂದು ಕಂಪ್ಯಾರಿಸನ್ ಕೊಡ್ತಾರೆ. ಏನ್ ಹೇಳತ್ತೆ ಅಂದ್ರೆ ಈ ಜೀವನದ್ದು ಒಂದು ಜೀವನನೇ ಒಂದು ಯಜ್ಞ. ಇದನ್ನ ನಾವು ಒಳ್ಳೆ ಪರ್ಪಸ್ ಇಟ್ಕೊಂಡು ಮಾಡ್ತಾ ಹೋದ್ರೆ ಆ ಆ ಆ ಆ- ಆ ಯಜ್ಞ ನಮ್ಗೆ ಏನ್ ಬೇಕೋ ಅದು ಕೊಡತ್ತೆ, ನಮ್ಗೆ ಏನೆಲ್ಲ ಅಗತ್ಯ ಇದೆಯೋ ಅದು ಕೊಡತ್ತೆ. ಅಂದ್ರೆ ವಿ ಗೆಟ್ ವಾಟ್ ವಿ ಡಿಸರ್ವ್, ವಿ ಡೋಂಟ್ ಗೆಟ್ ವಾಟ್ ವಿ ಡಿಸೈರ್. ನಮ್ಮ ಆಸೆಗಳು ಬೇರೆ, ನಮ್ಗೆ ಆಕ್ಚುಲ್ ಆಗಿ ಬೇಕಾಗಿರೋದು ಬೇರೆ. ಅದನ್ನ ಯಜ್ಞ ಕರೆಕ್ಟಾಗಿ ನಮ್ಮ ಒಳ್ಳೆ ಇದು ಇಟ್ಕೊಂಡ್ ಮಾಡಿದ್ರೆ ಆ ಯಜ್ಞ ಕೊಡತ್ತೆ ಅಂತ ಕೃಷ್ಣ ಅಶ್ಯೂರೆನ್ಸೇ ಕೊಡ್ತಾರೆ. ಈ ಒಳ್ಳೆ ಉದ್ದೇಶ ಅದು ಇಟ್ಕೊಂಡು ಕಾಮಧೇನು ಅಂತ ಇಲ್ಲಿ ಹೇಳ್ತಾ ಇರೋದು. ಹಾ, ಅಂದ್ರೆ ಒಂದು ಕಾಮಧೇನು ನಾವು ಅಂದ್ರೆ ಕೇಳಿರೋ ನಾವು ಕೇಳಿದ್ದೆಲ್ಲಾನು ಕೊಡುತ್ತೆ ಅಲ್ವಾ ಕಾಮಧೇನು ಅಂತ. ಕೊಡತ್ತೆ. ನಾವು ಅದು ಬಯಸಿದ್ದನ್ನು ಪ್ಯೂರ್ ಕೊಡುತ್ತೆ. ಇರತ್ತೆ. ಆದ್ರೆ ಅದು ಹೇಗೆ ಅಂತಂದ್ರೆ ನೀವು ಎಲ್ಲರೂ ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಏನು ವಿವರಣೆಯನ್ನು ಕೊಡುವಂತದ್ದೇ ಏನಿಲ್ಲ. ಇಲ್ಲ ಇಲ್ಲ ಹೇಳಿ ಅಂತಿ, ಸರಿಯಾಗಿ ಹೇಳಿಲ್ಲ ನನ್ನದು. ಇಲ್ಲ, ಎಲ್ಲರೂ ಚೆನ್ನಾಗಿ ಕವರ್ ಮಾಡಿದ್ದೀರಾ. ಏನು ಅಂತಂದ್ರೆ ನನಗೆ ಒಂದು ರಾಗ ದ್ವೇಷವು ಇಲ್ಲದೆ ನನ್ನ ಏನು ನಿಯಮಿತ ಕರ್ಮಗಳನ್ನ ಪಾಲಿಸ್ತಾ ಹೋದ್ರೆ ಯಜ್ಞ ಭಾವದಲ್ಲಿ, ಅಂದ್ರೆ ಈಶ್ವರಾರ್ಪಿತ ಭಾವದಲ್ಲಿ, ಮತ್ತೆ ಯಾವ ಒಂದು ಫಲಾಪೇಕ್ಷೆಯೂ ಇಲ್ಲದೆ ನಿರ್ವಹಿಸ್ತಾ ಹೋದ್ರೆ ಅದು ಏನ್ ಕೊಡುತ್ತೆ? ಈ ಕಾಮಧೇನು ಯಾವ ರೀತಿಯಲ್ಲಿ ಎಲ್ಲವನ್ನು ಬಯಸಿದ್ದನ್ನೆಲ್ಲವೂ ಕೊಡ್ತಾ ಹೋಗುತ್ತೋ ಆ ರೀತಿಯಲ್ಲಿ ಎಲ್ಲ ನನಗೆ ಯಾವುದು ಬೇಕೋ ಅದೆಲ್ಲವೂ ಒದಗಿ ಬರ್ತಾ ಇರುತ್ತೆ ಅದಷ್ಟಕ್ಕದೇ. ಆ ರೀತಿ ಈ ಸೃಷ್ಟಿಯಲ್ಲಿ ನಡೆಯುತ್ತೆ ಎಲ್ಲವೂ. ಆದ್ರೆ ನಾನು ಯಾವಾಗ ಸ್ವಾರ್ಥದಿಂದ ಮಾಡ್ತೀನೋ ಆವಾಗ ಈ ರೀತಿ ನಡೆಯಲ್ಲ. ಯಾವಾಗ್ಲೂ ಕಷ್ಟ ಸುಖಗಳಿಗೆ ಸಿಕ್ಕಾಕೊಳ್ತೀನಿ. ಮತ್ತೆ ಈ ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮ ಮಾನವ ಕುಲವನ್ನು ಕರ್ತವ್ಯಗಳ ಜೊತೆಗೆ ಸೃಷ್ಟಿಸಿದನು ಅನ್ನೋದಕ್ಕೆ ಏನು ಅಂತಂದ್ರೆ, ಮಸ್ತ್ ಸೃಷ್ಟಿ ಆದಾಗ ಮೊದ್ಲು ಏನ್ ಬರುತ್ತೆ? ಸ್ಪೇಸ್ ಬರುತ್ತೆ. ಸ್ಪೇಸ್ ಬಂದಾಗ ಸ್ಥಳ ಅಂದ್ರೆ ದೇಶ ಬಂತು, ಆಮೇಲೆ ಕಾಲ ಬಂತು. ದೇಶ, ಕಾಲ, ಕರ್ಮ, ಇವು ಮೂರು ಒಟ್ಟಿಗೆ ಬರುತ್ತೆ. ದೇಶ, ಕಾಲ, ಕರ್ಮ. ಈ ಜೀವಿಗಳ ಸೃಷ್ಟಿ ಆದ ತಕ್ಷಣನೇ ಈ ಜೀವಿಗಳಿಗೆ ಪ್ರತಿಯೊಂದು ಜೀವಿ ಸಹ ಒಂದು ನಿಗದಿತ ಕರ್ಮಕ್ಕೋಸ್ಕರನೇ ಇರುವುದು ಅಲ್ವಾ? ನೀವು ಅಬ್ಸರ್ವ್ ಮಾಡಿದಿರ ತಾನೆ? ಯಾವುದು ಸುಮ್ಮನೆ ಏನು ಇರಲ್ಲ ತಾನೆ, ಎಲ್ಲ ನಿಗದಿತ ಕರ್ಮವನ್ನು ಮಾಡುವಂಥದ್ದು. ಅದಕ್ಕೋಸ್ಕರ ಆದಿಯಲ್ಲೇ ಕರ್ಮವು ಸೃಷ್ಟಿಯಾಗಿದೆ ಅನ್ನೋದು ಇಲ್ಲಿ. ದೇಶ, ಕಾಲ, ಕರ್ಮ. ದೇಶ, ಕಾಲ, ಕರ್ಮ. ಟೈಮ್, ಕರ್ಮ ಇಸ್ ಆಕ್ಷನ್. ಸ್ಪೇಸ್, ಟೈಮು, ಆಕ್ಷನ್. ಇದು ಅದಕ್ಕೆ ಕಾಲ ನಿಲ್ಲಲ್ಲ ಅಂತಾರೆ ಅಲ್ಲ ಅಂತಿ. ಯಾರಿಗೂ ಕಾಲ ನಿಲ್ಲಲ್ಲ. ಟೈಮ್ ಡಸ್ ನಾಟ್ ವೇಟ್ ಅಂತಾರಲ್ಲ, ಅದ್ ಪಾಡಿಗೆ ಅದ್ ನಡೀತಾ ಇರತ್ತೆ ಅಂತ. ಏನೇ ಇದು ಬಂದ್ರು ದಶಾವತಾರದಲ್ಲಿ ಎಲ್ಲಾ ದಶಾವತಾರ ಓನ್ಲಿ ಒನ್ ಇದು. ಮತ್ತೆ ಮತ್ತೆ ಬರ್ತೀನಿ, ನಿಮ್ ಕೈಲ ಆಗದೆ ಇರುವಾಗ, ನಿಮ್ಗೆ ಪ್ರೊಟೆಕ್ಷನ್ ಮಾಡ್ಕೊಳಕ್ ಆಗದೆ ಇರುವಾಗ ಮತ್ತೆ ಮತ್ತೆ ಬರ್ತೀನಿ. ಇಂತ ಎಷ್ಟೋ ದಶಾವತಾರಗಳು ಆಗಿದೆ, ಆಗತ್ತೆ ಅಂತೆ, ಮುಂದೇನು ಆಗತ್ತೆ ಅಂತ ಒಂದು ಶಾಸ್ತ್ರ ಪುನರಾವರ್ತನೆ ಆಗ್ತಾ ಇರತ್ತೆ. ಆಗ್ತಾನೆ ಇರತ್ತೆ. ಒಂದ್ ದಶಾವತಾರಕ್ಕೆ ನಾವ್ ಅನ್ಕೊಂತೀವಿ ಕಲಿಯುಗ ಆದ್ರೆ ಆಗೋಯ್ತು, ಇನ್ನಿ ಮತ್ತೆ ಬರದೇ ಇಲ್ಲ ಕೃಷ್ಣ, ಮತ್ತೆ ಸೃಷ್ಟಿ ಇಲ್ಲ ಅಂತ. ಬಟ್ ಒಂದು ಸೈನ್ಸ್ ಒಂದು ಇದು ಪ್ರಕಾರ ಮತ್ತೆ 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 ಈ ತರ ಎಷ್ಟೋ ದಶಾವತಾರಗಳು ಯಾವಾಗ ಸೃಷ್ಟಿ ಮುಗಿಯೋದಿಲ್ಲ. ಅವ್ನು ಹೇಳ್ತಾನಲ್ಲ, ನನಗೆ ಯಾವ ಇದೆ ಇಲ್ಲಿ, ಕೃಷ್ಣ ಹೇಳ್ತಾನಲ್ಲ, ನಾನು ಹುಟ್ಟಿದ್ದೇ ಇಲ್ಲ, ನಾನು ಯಾವಾಗ್ಲೂ ಇದೀನಿ, ಇಲ್ದೇ ಇರೋ ಟೈಮೇ ಇಲ್ಲ ನಾನು ಅಂತ. ಸೊ ಟೈಮ್, ನೀವ್ ಹೇಳಿದ್ರಲ್ಲ, ಟೈಮು ಮತ್ತೆ ಆಕ್ಷನ್ ಬಂತು ಅಂದ್ರೆ ಅದಕ್ಕೆ ಕೊನೆ ಇಲ್ಲ. ಹಾಗಾದ್ರೆ ಸ್ಟಾರ್ಟು ಇಲ್ಲ, ಕೊನೆನೂ ಇಲ್ಲ. ಅದೇ ಡಿಸರ್ವ್ ನಾಟ್ ಡಿಸೈರ್. ನಾವು ಅದು ಯೋಗ್ಯತೆ
ರಿಸರ್ವ್ ಅಂದ್ರೆ ನಮ್ ಹ್ಮ್ ಯೋಗ್ಯತೆ. ಡಿಸೈರ್ ಅಂದ್ರೆ ಆಸೆ ಅಪೇಕ್ಷೆ. ಪಡೋದು. ಅದೇ ಅಪೇಕ್ಷೆ, ನಾವು ಆಸೆ, ಅಪೇಕ್ಷೆ ಪಟ್ಟಿದ್ದೆಲ್ಲಾನು ಬರುತ್ತೆ ಅಂತಲ್ಲ, ನಮಗೆ ಏನು ಎಷ್ಟು ಏನ್ ಬೇಕು ಲಭ್ಯ ಅಗತ್ಯ, ಆಗ್ಬೇಕು, ಅದು ಮಾತ್ರ ಲಭ್ಯ ಎಷ್ಟು ಸಿಗುತ್ತೋ ಹ ಅಷ್ಟು ಮಾತ್ರ ಅಷ್ಟ್ ಸಿಗುತ್ತೆ. ಇಲ್ಲಿ ಕೃಷ್ಣ ಹೆಚ್ಚಾಗೂ ಅದನ್ನ ಆಗ್ಬೋದು, ಕಡಿಮೆನೂ ಆಗ್ಬೋದು. ಈ ಯಜ್ಞದಿಂದ ನಮ್ಗೆ ಖಂಡಿತ ಸಿಗತ್ತೆ, ಸ್ಪಿರಿಚುವಲ್ ಆಗೂ ಸಿಗತ್ತೆ ಅಂತೆ, ಮತ್ತೆ ಫಿಸಿಕಲ್ ಆಗುನು ಮೆಟೀರಿಯಲಿಸ್ಟಿಕ್ ಆಗು ಈ ಯಜ್ಞದಿಂದ ಸಿಗುತ್ತೆ. ಪ್ರತಿಯೊಂದು ಮನುಷ್ಯನಿಗೂ ಸಿಗತ್ತೆ. ಆದ್ರಿಂದ ನಾವು ಕ್ರೇವಿಂಗ್ ಮಾಡ್ಬಾರ್ದು, ಬೆಗ್ಗಿಂಗ್ ಮಾಡ್ಬಾರ್ದು, ಕೇಳ್ಕೋಬಾರ್ದು. ಅದೆಲ್ಲ ವೇಸ್ಟ್. ಆದ್ರಿಂದನೇ ನಮ್ಗೆ ದುಃಖ ಇದೆಲ್ಲ ಬರೋದು. ನಮ್ ಬರೋದು. ಕರ್ತವ್ಯ ಮಾಡ್ತಾ ಹೋದ್ರೆ ನಮ್ಗೆ ಎಷ್ಟು ಅಗತ್ಯ ಇದೋ ನಮ್ ಕರ್ಮಾನುಸಾರ ಅಷ್ಟು ಮಾತ್ರ ಖಂಡಿತ ಸಿಗತ್ತೆ ಅಂತ ಹಾಗೆ ನಾವು ಮಾಡೋದ್ರಿಂದ ಮತ್ತೆ ವಾಸನಾ ಬೀಜಗಳು ಉತ್ಪತ್ತಿ ಆಗಲ್ಲ, ಕಡಿಮೆ ಆಗ್ತಾ ಹೋಗ್ತೆ, ನಾಶ ಆಗತ್ತೆ. ನಾಶ ಆಗುತ್ತೆ. ಹಿಂದಿನ ವಾಸನೆಗಳೆಲ್ಲನೂ ನಾಶ ಆಗೋಗ್ಬಿಡುತ್ತೆ. ಆಮೇಲೆ ನಮ್ಮ ಪುನರ್ಜನ್ಮಗಳು ಕಡಿಮೆ ಆಗ್ತಾ ಇರುತ್ತೆ. ವಾಸನ ಕಡಿಮೆ ಆದಾಗ ಇನ್ನ ಬಹಳ ಬೇಗ ನಾವು ಆತ್ಮಜ್ಞಾನ ಕಡೆ ಮುಂದುವರಿಸ್ತೀವಿ. ಹೋಗ್ತೇವೆ. ಆತ್ಮಜ್ಞಾನ ಪಡೆದ ತಕ್ಷಣ ಬೇಗ ಪಡೆಯೋಕೆ ಸಾಧ್ಯ. ಮುಕ್ತಿ. ಈ ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದ್ತೀವಿ. ಮುಕ್ತಿ, ಕರೆಕ್ಟ್. ಈ ಮುಂದಿನ ಶ್ಲೋಕ ನೋಡೋಣ. 11ನೇ ಶ್ಲೋಕ. ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತುವಃ ಪರಸ್ಪರಂ ಭಾವಯಂತಃ ಶ್ರೇಯ ಪರಂ ಅವಾಪ್ಸ್ಯಥ. ಇದರ ಅರ್ಥ, ನಿನ್ನ ತ್ಯಾಗದಿಂದ ದೇವತೆಗಳು ಸಂತೋಷ ಪಡುತ್ತಾರೆ ಮತ್ತು ಮಾನವರು ಮತ್ತು ದೇವತೆಗಳ ನಡುವಿನ ಸಹಕಾರದಿಂದ ಎಲ್ಲರಿಗೂ ಸಮೃದ್ಧಿಯು ಉಂಟಾಗುತ್ತದೆ. ಇದರ ಅರ್ಥವನ್ನ ಫಸ್ಟ್ ಯಾರು ಮಾತಾಡ್ತೀರಾ? ವೀಣಾ ಅವ್ರು ಮಾತಾಡ್ತೀರಾ? ಮಾತಾಡಕ್ ಆಗ್ತಾ ಇದ್ಯಾ? ಹೊರಗಡೆ ಇದೀನಿ ಅಂತಂದ್ರೆ. ಇಲ್ಲ ಮೇಡಮ್, ಅದೇ ಇವ್ರ ನಿನ್ನ ತ್ಯಾಗದಿಂದ ಅಂದ್ರೆ ಅದೇ ಅರ್ಜುನನ್ಗೆನೆ ಇವ್ರು ಹೇಳೋದು, ಕೃಷ್ಣ ಹೇಳೋದು, ದೇವತೆಗಳು ಸಂತೋಷ ಪಡುತ್ತಾರೆ ಮತ್ತು ಮಾನವರು ಮತ್ತು ದೇವತೆಗಳ ನಡುವಿನ ಸಹಕಾರದಿಂದ ಎಲ್ಲರಿಗೂ ಸಮೃದ್ಧಿಯು ಉಂಟಾಗುತ್ತದೆ. ಇದೇ ಹೇಳೋ ಹಾಗನ್ಸ್ತಾ ಇದೆ ನನ್ಗೆ. ಅದೇ ನೀನು ಸ್ವಲ್ಪ ಕರ್ತವ್ಯನ ಮಾಡೋದ್ರಿಂದ ನೀನ್ ತ್ಯಾಗ ಮಾಡಲ್ಲ, ನಿನ್ ಕರ್ತವ್ಯನ ಅಂತ ಏನ್ ಹೇಳ್ಬೇಡ. ನೀನು ಒಳ್ಳೆ ಕಾರ್ಯನೇ ಮಾಡ್ತಾ ಇದ್ಯಾ. ಈಗ ಕೊಲೆ ಮಾಡೋದು ತಪ್ಪು ಅಂತೀವಿ. ಅದೇ ಕೊಲೆನ ಡಾಕ್ಟ್ರು ಮಾಡಿದ್ರೆ ಅದು ಕೊಲೆ ಅಂದ್ರೆ ಆಪರೇಷನ್ ಮಾಡಿದ್ರೆ ಅದು ಒಳ್ಳೆ ಸಾತ್ವಿಕ ಇದು ಕರ್ತವ್ಯ. ಆ ತರ ಏನಾದ್ರೂ ನೀನು ಒಳ್ಳೆ ಕಾರ್ಯಗಳನ್ನ ಮಾಡ್ಕೊಂಡು ಹೋದ್ರೆ ದೇವತೆಗಳು ಸಹ ಖುಷಿಯಾಗಿರ್ತಾರೆ ಮತ್ತು ಮಾನವರು ಮತ್ತು ದೇವತೆಗಳ ನಡುವಿನ ಸಹಕಾರದಿಂದ ಎಲ್ಲರಿಗೂ ಸಮೃದ್ಧಿಯು ಉಂಟಾಗುತ್ತದೆ. ಅಂದ್ರೆ ಒಳ್ಳೇದೇ ಆಗುತ್ತಲ್ಲ. ಡಾಕ್ಟ್ರು ಮಾಡೋದು ತುಂಬಾ ಒಳ್ಳೆ ಕರ್ತವ್ಯ ಅಲ್ಲ, ಆತರ ಅಂತ ಅನ್ಕೊಂಡಿದೀನಿ ಮೇಡಮ್. ಓಕೆ, ಇನ್ನು ಅವ್ರಿಬ್ರನ್ನ ಕೇಳೋಣ. ಕೇಳಿ. ಸುಮತಿ. ಆಂಟಿ, ಆವಾಗ್ಲೇ ನೀವೇ ಹೇಳಿದ್ರಿ ಹಿಂದೆ ಈ ಮಾತು. ಮೇಡಮು ಅದೇನೇ ಹೇಳಿದ್ರ. ನಾವ್ ಏನೇ ಕೆಲಸ ಮಾಡಿದ್ರು, ನಾವ್ ಏನೇ ಮಾಡಿದ್ರು, ಯಾವ ತರ ಆಕ್ಷನ್ ಮಾಡಿದ್ರು ಅದು ಒಳ್ಳೆ ಮನಸ್ಸು ಅಂತ ಹೇಳಕ್ಕಿಂತ ಆ ಪರಮಾತ್ಮನ ಕಡೆಗೆ ಯಜ್ಞ ಅನ್ಕೊಂಡು ಮಾಡಿದ್ರೆ. ಇವಾಗ ನಾವ್ ಎಲ್ಲಾ ದೇವ್ರುಗಳು ಒಂದೊಂದಕ್ಕೆ ಒಂದೊಂದ್ ದೇವ್ರು ಇಟ್ಕೊಂಡಿದೀವಲ್ಲ. ದುಡ್ಡು ಬೇಕಂದ್ರೆ ಲಕ್ಷ್ಮಿ ಕಡೆ, ನಾಲೆಜ್ ಬೇಕಂದ್ರೆ ಸರಸ್ವತಿ, ಆತರ ಒಂದೊಂದಕ್ಕೂ ಒಂದೊಂದ್ ದೇವ್ರು ಅಂತ ಇದೆಯಲ್ವಾ. ಅದೇ ತರ ನಮ್ಮ ಕೆಲ್ಸಗಳು, ನಮ್ಮ ಏನೇನ್ ಕೆಲ್ಸ ಮಾಡ್ತೀವಲ್ವಾ, ಆ ಒಂದೊಂದು ಹಬ್ಬಗಳು ಮಾಡುವಾಗ ನೋಡಿ, ನಾವು ಈ ದೇವ್ರನ್ನ ತುಂಬಾ ಒಂದೊಂದ್ ದೇವ್ರು ಯಾವ್ಯಾವ ಹಬ್ಬ ಇದೆ ಆ ತರ ಚಾನಲೈಸ್ ಮಾಡ್ಕೊಂಡಿರ್ತೀವಲ್ಲ. ಅದೇ ತರ ನಮ್ ಯಾವ್ದೇ ಕೆಲಸ ಮಾಡಿದ್ರು ಒಂದು ದೇವ್ರ ಕಾರ್ಯ ಅನ್ಕೊಂಡು, ಇವಾಗ ಮೇಡಮ್ ಅದನ್ನೇ ಹೇಳಿದ್ರು, ಆ ದೇವ್ರ ಕಾರ್ಯ ಅನ್ಕೊಂಡು ಮಾಡ್ಕೊಂಡು ಹೋದಾಗ ಖಂಡಿತವಾಗಿ ನಮ್ದು ಪರಮಾತ್ಮನು ಆತ್ಮಜ್ಞಾನನು ಪಡೆಯೋಕ್ ಸಾಧ್ಯ. ಬ್ರಹ್ಮನ್ನ ತುಂಬಾ ಬೇಗ ಬ್ರಹ್ಮನ್ನಲ್ಲಿ ಸೇರ್ಕೊಳ್ಳಕ್ಕೂ ಸಾಧ್ಯ.
ದೇವ್ರು ಅವಾಗ ಮೆಚ್ತಾನೆ. ಅದನ್ನ ಅರ್ಜುನನ್ಗೆ ಹೇಳ್ತಾನೆ, ನೀನಿದು ಯಜ್ಞ ಅನ್ಕೊಂಡ್ ಮಾಡು, ದೇವ್ರ ಕಾರ್ಯ ಅನ್ಕೊಂಡ್ ಮಾಡು, ಎಲ್ಲಾ ದೇವ್ರುಗಳಿಗೂ ಸಂತೋಷ ಆಗತ್ತೆ. ದೇವ್ರು ಅಂದ್ರೆ ಅವ್ನ್ ಕೃಷ್ಣನೇ, ಅವ್ನ್ಗೆಲ್ಲ ಗೊತ್ತು, ಅವನೇ ಎಲ್ಲ ಅಂತ ಮತ್ತೇನಿಲ್ಲ. ಬಟ್ ನಮ್ ಕೆಲ್ಸಗಳನ್ನ ಒಂದೊಂದು ಟೈಪ್ ಆಫ್ ಕೆಲ್ಸನ ಚಾನಲೈಸ್ ಮಾಡ್ಕೊಳ್ಳೋದು, ಡಿವಿಷನಲೈಸ್ ಮಾಡ್ಕೊಂಡಾಗ ಅದಕ್ಕೆ ನಾವು ಈ ತರ ಲಕ್ಷ್ಮಿ, ಸರಸ್ವತಿ, ಗಣೇಶ, ಈಶ್ವರ ಅನ್ಕೊಂಡ್ ಇಟ್ಟಿದೀವಲ್ವಾ, ಆ ತರ ಮಾಡ್ಕೊಂಡು ಹೋಗು, ನಿಂದ ಎಲ್ಲಾನು ಪೂರ್ತಿ ಆಗತ್ತೆ ಅಂತ ಅವನಿಗೆ ದೇವ್ರ ಕಾರ್ಯ ಅಂತ ಮಾಡ್ಕೊಂಡು ಹೋಗು ಅಂತ ಹೇಳೋದು ಉದ್ದೇಶ ಕೃಷ್ಣಂದು ಅಷ್ಟೇ. ಹೇಳಿದ್ರು ಅವರೇ ಪಾಪ ಹೇಳಿದ್ರು, ನೀವ್ ಇನ್ನ ಎಲ್ಲಾ ಶ್ಲೋಕದಲ್ಲಿ ಹೇಳಿದ್ರಿ. ಲಕ್ಷ್ಮಿ ಅವ್ರನ್ನ ಕೇಳ್ಬಿಡೋಣ, ಅವ್ರು ಏನ್ ಹೇಳ್ತಾರೆ. ಇಲ್ಲೇ ತ್ಯಾಗಜೀವಿ ಅಂತಂದ್ ಹೇಳಿದ್ರ ನಾವು ಭೂಮಿ ತಾಯಿ ನೋಡ್ಬೋದು ಅಮ್ಮ. ಇವಾಗ ಭೂಮಿ ತಾಯಿ ನಾವು ತುಳಿತೇವಿ, ನಾವ್ ಎಷ್ಟೋ ಸತೆ ಏನೇನೆಲ್ಲ ಉಗುಳ್ತೇವಿ, ಅಥವಾ ಕೆಟ್ಟ ನೀರನ್ನ ಹಾಕ್ತೇವಿ, ಚಲೋ ನೀರನ್ನ ಹಾಕ್ತೇವಿ. ಅದ ತರ ಆದ್ರ ಭೂಮಿ ತಾಯಿ ಎಂದು ನಮಗ ಕೆಟ್ಟದಂತೂ ಮಾಡಂಗಿಲ್ರಿ. ಇನ್ನೂ ಒಂದು ನಾವ್ ಏನ ಮಾಡಿದ್ರುನು ಮತ್ತೂನು ನಮ್ಗ್ ಒಳ್ಳೇದಾಗಿ ಊಟ ಕೊಡ್ತೈತ್ರಿ. ನೀವ್ ಯಾವ್ದ ಬೆಳೆ ಹಾಕ್ರಿ ಮತ್ ಬೆಳೆದು ನಮ್ಗ ಒಂದು ಬದುಕಾಕ್ ನಮ್ದು ಈ ದೇಹ ಬೆಳೆಯಕ ಅನ್ನ ಕೊಡ್ತೈತಿ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಮ್ಮ. ಅದ್ರಿಂದ ಭೂಮಿ ತಾಯಿಗೆ ನಾವು ದೇವ್ರದ ಸ್ಥಾನ ಕೊಟ್ಟೇವಿ. ಇನ್ನೂ ಒಂದ್ ಎಕ್ಸಾಂಪಲ್ ಅಂದ್ರೆ ತಾಯಿನೂ ರೀ. ತಾಯಿ ತಂದ ಹೆಂಗಂತಂದ್ ಹೇಳಿ ಒಂದ್ ಹೆಣ್ಣು ತಾಯಿ ಆದಾಗ ಆಕೆ ಏನು ಯೋಚನೆ ಮಾಡಲ್ಲ, ತಂದ ಊಟ, ತನ್ ನಿದ್ದಿ, ತಂದ ಬಗ್ಗೆ ಯೋಚನೆ ಮಾಡಲ್ಲ. ಯಾವಾಗ್ಲೂನು ತನ್ ಮಗು ಚೆನ್ನಾಗಿರ್ಲಿ, ಅದಕ್ಕ ಏನ ತಾನು ಪ್ರೆಗ್ನೆಂಟ್ ಇದ್ದಾಗ್ಲಿ ಅಥವಾ ತಾನ್ ಬೆಳೆದು ತನ್ ಮಗಳ್ ಬೆಳಿತಾ ಇರ್ಬೇಕಾದ್ರೂನು ಮಗಳ್ ಚೆನ್ನಾಗಿರ್ಲಿ ಅಥವಾ ತನ್ ಮಗು ಚೆನ್ನಾಗಿರ್ಲಿ ಅಂತ ಹೇಳಿ ಬಯಸ್ತಾಳ ಹೊರತು ಎಂದು ಸ್ವಾರ್ಥ ಬುದ್ಧಿಯಿಂದ ಇರಂಗಿಲ್ಲ. ಅದಕ್ಕ ತಾಯಿನೂ ದೇವ್ರಿಗೆ ಹೋಲಿಸ್ತಾರ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಅಂದ್ರೆ ಇದು ಹೆಚ್ಚಿನ ಹೆಚ್ಚು ನಾವು ಸೆಲ್ಫಿಶ್ ಇರಂಗಿಲ್ಲ ಅಂತಂದ್ ಹೇಳಿ ಹಂಗ ಅನಸ್ತಮ್ಮ ನನಗ್ ಈ ಶ್ಲೋಕ ಕೇಳಿದ್ರೆ. ತುಂಬಾ ಚೆನ್ನಾಗಿ ಹೇಳಿದಿರ, 3 ಜನ ತುಂಬಾ ಚೆನ್ನಾಗಿ ಹೇಳಿದಿರ. ಇಲ್ಲಿ ನಿನ್ನ ತ್ಯಾಗದಿಂದ ದೇವತೆಗಳು ಸಂತೋಷ ಪಡುತ್ತಾರೆ ಅಂತ. ಅಂದ್ರೆ ದೇವತೆಗಳು ಅಂದ್ರೆ ಮೊದಲು ಅರ್ಥ ಮಾಡ್ಕೊಳ್ಳೋಣ. ದೇವತೆಗಳು ಅಂದ್ರೆ ಪರಬ್ರಹ್ಮನ ಸ್ವರೂಪವೇ. ಅವು ಒಂದು ಕೆಲಸಕ್ಕೋಸ್ಕರ ನಿಯೋಜಿಸಲ್ಪಟ್ಟಿರುವಂತಹದ್ದು. ಇವಾಗ ಸೂರ್ಯ ಅಂತಂದ್ರೆ ಸೂರ್ಯ ಒಂದು ಕೆಲಸಕ್ಕೋಸ್ಕರ ನಿಯೋಜಿಸಲ್ಪಟ್ಟಿರೋದು, ಅದು ಪರಬ್ರಹ್ಮ ಸ್ವರೂಪವೇ. ಇವಾಗ ನಾವೇ ಪರಬ್ರಹ್ಮ ಸ್ವರೂಪ ಅಂತ ನಾವು ಎಷ್ಟೋ ಸರ್ತಿ ಹೇಳ್ತಾ ಇದೀವಲ್ಲ, ಹಾಗೆ ಎಲ್ಲವೂ ಪರಬ್ರಹ್ಮ ಸ್ವರೂಪವೇ. ಈಗ ಭೂಮಿ ತಾಯಿ ಅಂತಂದ್ರು, ಭೂಮಿ, ಜಲ, ಎಲ್ಲ ಗಾಳಿ ಎಲ್ಲವೂ ಸಹನು ಒಂದೊಂದು ದೇವತೆಯಿಂದ ಅವು ಕಂಟ್ರೋಲ್ ಆಗುವಂತಹದ್ದು. ಹಾಗೆ ನಮ್ಮ ಇಂದ್ರಿಯಗಳಿಗೂ ಅಷ್ಟೇ. ಇವೆಲ್ಲ ಕೆಲಸ ಮಾಡ್ಬೇಕಾದ್ರೆ ಸುಮ್ಮನೆ ಇಂದ್ರಿಯಗಳು ಕೆಲಸ ಮಾಡಲ್ಲ, ಅದಕ್ಕೆಲ್ಲ ಅಧಿದೇವತೆಗಳು ಉಂಟು. ನೀವೆಲ್ಲ ಇದರಲ್ಲಿ ತತ್ವಬೋಧದಲ್ಲಿ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರ ತಾನೆ. ಎಲ್ಲ ನಮ್ಮ ಇಂದ್ರಿಯಗಳಿಗೆ ಒಂದೊಂದು ಅಧಿದೇವತೆ ಉಂಟು. ಕರ್ಮೇಂದ್ರಿಯಗಳಿಗೆ ಮತ್ತೆ ಜ್ಞಾನೇಂದ್ರಿಯಗಳಿಗೆ, ಮನಸ್ಸಿಗೆ, ಎಲ್ಲದಕ್ಕೂ ಒಂದೊಂದು ಅಧಿದೇವತೆ. ಅವುಗಳೇ ಕೆಲಸ ಮಾಡೋದು. ಈ ನಾನು ಅನ್ನೋದು ಏನು ಅಂತಂದ್ರೆ ಈ ಅಹಂಕಾರ ಅನ್ನೋದು ನಾನು ಅಂತಂದ್ಬಿಟ್ಟು ಅದು ಬ್ಲಾಕ್ ಮಾಡ್ತಾ ಇರೋದು. ಎಲ್ಲ ಕೆಲಸ ನಾನು ಇವಾಗ ಹಿಂಗ್ ಕೈ ಎತ್ತಬೇಕು ಅಂತಂದ್ರು ಅದ್ ನಾನಲ್ಲ ಹಿಂಗ್ ಕೈ ಎತ್ತೋದು, ಅಥವಾ ನಾನು ಇವಾಗ ನುಡಿತಾ ಇದ್ದೀನಿ ಅಂತಂದ್ರು ನಾನಲ್ಲ ನುಡಿತಾ ಇರೋದು. ಎಲ್ಲ ಆ ದೇವತೆಗಳ ಒಂದು ಚೈತನ್ಯ ಶಕ್ತಿಯಿಂದಲೇ ಎಲ್ಲವೂ ನಡೀತಾ ಇರೋದು. ಆದ್ರೆ ಏನೋ ನನ್ನಲ್ಲೇನಿದೆ, ಅಜ್ಞಾನ ಇದೆ. ನಾನು ಅನ್ನೋದು ಈ ಅಹಂಕಾರ ಇವುಗಳನ್ನೆಲ್ಲ ಬ್ಲಾಕ್ ಮಾಡಿಬಿಟ್ಟಿದೆ. ಅದನ್ನ ಇದು ಮಾಡಿದ್ರೆ, ಇಲ್ಲದೆ ಮಾಡಿದಾಗ ಆ ದೇವತೆಗಳು ಸರಿಯಾಗಿ ಕೆಲಸ ಮಾಡತ್ವೆ. ಆದಷ್ಟು ಅಹಂ ಅನ್ನೋದನ್ನ ತಗ್ಗಿಸ್ತಾ ಹೋಗ್ಬೇಕು. ಹೇಗ್ ತಗ್ಗಿಸೋದು? ಅದು ತ್ಯಾಗದಿಂದ. ನಾ ಏನು ಮಾಡ್ತೀನೋ ಎಲ್ಲವೂ ಸಮರ್ಪಣಾ ಭಾವದಿಂದ ಮಾಡ್ಬಿಟ್ರೆ, ತ್ಯಾಗ ಮಾಡೋದ್ರಿಂದ ಅವಾಗ ನಾನು ಅನ್ನೋದಿಲ್ಲ. ಅವಾಗ ಎಲ್ಲವೂ ದೈವಿ ಶಕ್ತಿಯೇ ಕೆಲಸ ಮಾಡ್ತಾ ಇದೆ ಅಂತ ಬಿಟ್ಟು, ಹಾಗಂದ್ಬಿಟ್ಟು ಅದ್ ಮಾಡುತ್ತೆ ನಾನೇನು ಕೆಲಸ ಮಾಡಲ್ಲ ಅಂತಲ್ಲ. ಈ ಕೆಲಸ ಮಾಡ್ಬೇಕು, ಮಾಡೋದೆಲ್ಲನೂ ಭಗವಂತನ ಒಂದು ಶಕ್ತಿಯಿಂದ ನಡೀತಾ ಇರೋದು ಅನ್ನೋದು ಜ್ಞಾನ ನಮ್ಮಲ್ಲಿ ಇರಬೇಕು.
ಇಲ್ಲ ಅಂತಂದ್ರೆ ಹೀಗೆ ಕಷ್ಟಗಳಿಗೆ ಸಿಕ್ಕಾಕೊಳ್ತೀವಿ, ಮತ್ತೆ ಎಲ್ಲ ಪರಿಸರವು ಹಾಳಾಗೋಗುತ್ತೆ, ಎಲ್ಲ ಇಡೀ ಆ, ಒಂದು ಜೀವ ಸಂಕುಲವೇ ನಾಶ ಆಗುವ ಪರಿಸ್ಥಿತಿಯು ಬರುತ್ತೆ. ಇನ್ನೇನಾದ್ರೂ ಹೇಳ್ತೀರಾ? ಮೇಡಮ್ ಒಂದು ಕ್ವಶನ್, ಅಲ್ಲ ಕ್ಲಾರಿಫಿಕೇಶನ್. ಇದು ಸೂರ್ಯಂಗೂ ಚೈತನ್ಯ ಅನ್ನೋದಿರುತ್ತೆ ಅಲ್ಲ, ಆತ್ಮ ಅನ್ನೋದಿದೆ. ಹ್ಮ್ ಹ್ಮ್ ಸರಿ ಸರ್. ಅಂದ್ರೆ ಅವು ಎಲ್ಲ ನಾಶ ಆಗುವಂತವೆ. ಹ್ಮ್ ಸೂರ್ಯನ ನಾಶ ಆಗುವಂತದ್ದು ಅದಕ್ಕೆ ತುಂಬಾ ಜಾಸ್ತಿ ಟೈಮ್ ತಗೊಳುತ್ತೆ. ಅದನ್ನ ದೇವ ಅಂತ ನಾವು ಕರಿತೀವಿ. ಅಂದ್ರೆ ಹ್ಮ್. ನಮ್ಗಿಂತ ಹೈಯರ್ ಇದ್ರಲ್ಲಿ ಇರುವಂತಹದ್ದು. ನಾವು ಬರೀ ಜೀವಿಗಳು, ನಾವು ತುಂಬಾ ನಮಗಷ್ಟು ಶಕ್ತಿ ಇಲ್ಲ. ಹ್ಮ್ ಆದ್ರೂ ಏನು, ನಾವು ಪರಬ್ರಹ್ಮ ಸ್ವರೂಪಿಗಳೇ. ಹ್ಮ್ ಅಲ್ಲ ಸೂರ್ಯನು ಸೂರ್ಯನು ಅದು ದೈವ ಅನ್ನೋ ಒಂದು ಸ್ಥಾನ ಹ್ಮ್ ಇರುವಂತಹದ್ದು. ಅದು ಒಂದಲ್ಲ ಒಂದು ದಿನ ನಾಶವಾಗುವಂತಹದ್ದೇನೆ. ಸೂರ್ಯ, ಚಂದ್ರ, ಗ್ರಹಗಳು, ಭೂಮಿನೂ ನಾಶವಾಗುವಂತಹದ್ದೇ. ಭೂಮಿ ತಾಯಿ ಅಂತೀವಿ, ಭೂದೇವಿ ಅಂತೀವಿ. ದೇವತೆಗಳ ಸ್ಥಾನ ಇದ್ರೂ ಸಹ ಅವು ನಾಶ ಆಗುವಂಥದ್ದು, ಒಂದು ದಿನ ಹೋಗುವಂತವೆ. ಅವೆಲ್ಲ ಈ ಸ್ಥೂಲವಾಗಿ ಏನ್ ಕಾಣಿಸ್ತಾ ಇದೆಯೋ ಅದು ಪ್ರತಿಯೊಂದು ಪ್ರಳಯ ಕಾಲದಲ್ಲಿ ಹೋಗುವಂತವೆ. ಮತ್ತೆ ಸೃಷ್ಟಿ ಆದಾಗ ಅದು ಸೃಷ್ಟಿ ಕಾರ್ಯ ಮತ್ತೆ ನಡೆಯುತ್ತೆ. ಹಾಗೆ ಪರಬ್ರಹ್ಮ ಮಾತ್ರ ನಾಶ ಆಗಲ್ಲ, ಇನ್ನೆಲ್ಲವೂ ಸಹ ನಾಶ ಆಗುತ್ತವೆ. ಆಂಟಿ ಒಂದ್ ಮಾತು ಹೇಳ್ಬೋದಾ? ಈ ದೇವ್ರು ಹೇಳೋದು ಮೇಡಮ್, ನೀವ್ ಇವಾಗ ಒಂದ್ ಪ್ರಶ್ನೆ ಕೇಳಿದ್ರೆ ಸೂರ್ಯ ದೇವ್ರ ಅಂತ. ದೇವ್ರು ಒಂದೇನೆ. ಈ ನಮ್ಮ ಋಷಿ ಮುನಿಗಳು, ನಾನು ಈ ಪುಸ್ತಕದಲ್ಲಿ ಓದಿದ್ದು, ನಾನು ಹೇಳ್ತಾ ಇಲ್ಲ. ಋಷಿ ಮುನಿಗಳು ಏನ್ ಮಾಡ್ತಾರೆ, ಒಂದೊಂದು ಕೆಲ್ಸಕ್ಕೆ ಒಂದೊಂದು ವೇ ಆಫ್ ಕೆಲ್ಸ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಅದನ್ನ ಫುಲ್ ಯಜ್ಞ ತರ ಮಾಡ್ಬೇಕು, ಕಾನ್ಸಂಟ್ರೇಷನ್ ಇಂದ ಮಾಡ್ಬೇಕು, ಸಮರ್ಪಣೆ ಭಾವನೆಯಿಂದ ಮಾಡ್ಬೇಕು ಅಂತ ಅದಕ್ಕೊಂದೊಂದು ದೇವತೆಗಳನ್ನ ದೇವತೆಗಳ ತರ ಅವರು ಅದನ್ನ ಇದು ಮಾಡ್ಬಿಟ್ರು. ಏನ್ ಹೇಳೋದು ಅಂತ ಗೊತ್ತಿಲ್ಲ. ಅದೇ ಇವಾಗ ಹೇಳಿದ್ರಲ್ಲ, ಕಣ್ಣು ನಾನು ನೋಡ್ತಾ ಇದ್ದೀನಿ ಅಂತಂದ್ರೆ ಆ ಒಂದು ಚೈತನ್ಯ ಶಕ್ತಿಯಿಂದ ಮಾತ್ರ ನೋಡ್ತಾ ಇರೋದು. ಇವಾಗ ನಾನು ನೋಡ್ತಾ ಇಲ್ಲ, ಅದು ಆ ಚೈತನ್ಯ ಶಕ್ತಿ. ಇಲ್ಲಿ ಒಂದು ಅಧಿದೇವತೆ ಇದೆ, ಅಲ್ಲಿ ನೋಡ್ತಾ ಇರೋದಕ್ಕೆ ಸೂರ್ಯ ಅಧಿದೇವತೆ, ಕಣ್ಣಿಗೆ, ಚಕ್ಷುಗೆ. ಆ ದೈವ ಕೆಲಸ ಮಾಡಿದ್ರೆ ಮಾತ್ರ ನನ್ನ ಕಣ್ಣು ಕಾಣಿಸೋದು. ವೀಣಾ ಅವ್ರಿಗೆ ಗೊತ್ತಿದೆ ತತ್ವಬೋಧ, ಮರ್ತೋದ್ರ ನೀವು? ಹೌದೌದು. ಅದಕ್ಕೆ ನಾನು ಸೂರ್ಯಂದು ಹೇಳಿದ್ದು. ಈಗ ಬಾಯಿ ಅಂದ್ರೆ ಮಾತಾಡೋದು ವಾಗ್ದೇವಿ, ಸರಸ್ವತಿ ಅಂತ ಎಲ್ಲ ಹೇಳ್ತೀವಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಇಲ್ಲಿ ಅಗ್ನಿ ಚಲನೆ ನಾಲಿಗೆಗೆ ಚಲನೆ ಅಗ್ನಿ. ಒಂದ್ ಇಂಗ್ಲಿಷ್ ಅಲ್ಲಿ ಒಂದ್ ಇದಿದೆ ಮೇಡಮ್, ವಿ ಡೋಂಟ್ ವರ್ಷಿಪ್ ಮಿಲಿಯನ್ಸ್ ಆಫ್ ಗಾಡ್ಸ್, ವಿ ಸಿ ಗಾಡ್ ಇನ್ ಮಿಲಿಯನ್ಸ್ ಆಫ್ ವೇಸ್, ಇನ್ ಎವ್ರಿ ಟ್ರೀ, ಎವ್ರಿ ರಿವರ್, ಎವ್ರಿ ಸನ್ಶೈನ್. ದಟ್ಸ್ ದ ರಿಯಲ್ ಮೀನಿಂಗ್. ಮೇಡಮ್ ಕೇಳಿಸ್ಕೊಂಡ್ರಾ? ವಿ ಡೋಂಟ್ ವರ್ಷಿಪ್ ಮಿಲಿಯನ್ಸ್ ಆಫ್ ಗಾಡ್ಸ್, ಆ ಕೋಟ್ಯಾನು ಕೋಟಿ ದೇವತೆಗಳು ಇಲ್ಲ ಅಂತೆ. ಆಮೇಲೆ ನಾನೊಂದ್ ಕಡೆ ಓದಿದ್ದೆ, ಬೇಕಾದ್ರೆ ಅದು ನನ್ ಮತ್ತೆ ಸಿಕ್ಕಿದ್ರೆ ಅದನ್ನ ಇದಕ್ಕೆ ಗ್ರೂಪ್ ಅಲ್ಲಿ ಬೇಕಾದ್ರೆ ಹಾಕ್ತೀನಿ. 3 ಕೋಟಿ ದೇವತೆ ಇದೆ ಅಂತ ಹೇಳ್ತಾರಲ್ವಾ, ಇಲ್ವಂತೆ, 7 ತರಾನೇ ಇರೋದು ಅಂತೆ. ಅದಾಗ್ತೀನಿ. ಅದು ವಿ ಡೋಂಟ್ ವರ್ಷಿಪ್ ಮಿಲಿಯನ್ಸ್ ಆಫ್ ಗಾಡ್ಸ್, ವಿ ಸಿ ಗಾಡ್ ಇನ್ ಮಿಲಿಯನ್ಸ್ ಆಫ್ ವೇಸ್. ನಾವ್ ಎಲ್ಲದ್ರಲ್ಲಿನೂ ದೇವರನ್ನು ನೋಡ್ತೀವಿ. ಆಕ್ಚುಲ್ ಆಗಿ ಅಷ್ಟೊಂದು ಕೋಟ್ಯಾಂತರ ದೇವತೆಗಳು ಇಲ್ಲ, ದೇವತೆಗಳು ಇಲ್ವಂತೆ. ಇನ್ ಎವ್ರಿ ಟ್ರೀ, ಎವ್ರಿ ರಿವರ್, ಎವ್ರಿ ಸನ್ಶೈನ್. ನಾವು ನೋಡಿದ್ದಲ್ಲೆಲ್ಲ ನಲ್ಲಿ ಪರಮಾತ್ಮನ್ನ ಕಾಣ್ತೀವಿ. ಇದು ಸನಾತನ ಧರ್ಮದಲ್ಲಿ ಏನಂದ್ರೆ ಹೇಳ್ತಾರಲ್ವಾ, ನಾವು ಎಲ್ಲರಲ್ಲಿ ದೇವರನ್ನು ನೋಡ್ಬೇಕು, ಎಲ್ಲರೂ ನಮ್ಮಲ್ಲೇ ಇದ್ದಾರೆ ಅನ್ನೋದು. ಇದು ಒಂದು ರೀತಿ ಅವರು ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಿನಿಮೈಸ್ ಮಾಡಿ ಕೊಟ್ರು. ಇನ್ ಮಿಕ್ಕಿದ್ನ ನೀವೇ ರಿಯಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ, ಅದನ್ನು ನಮ್ ಕೈಯಲ್ಲಿ ಮಾಡಕ್ ಆಗ್ತಾ ಇಲ್ಲ. ಚೆನ್ನಾಗಿ ಹೇಳಿದ್ರಿ. ಇದು ನಾನು ಒಂದ್ ಕಡೆ ಓದಿದ್ದು ಮೇಡಮ್, ಸೇವ್ ಮಾಡಿ ಇಟ್ಕೊಂಡೆ. ದಟ್ಸ್ ದ ರಿಯಲ್ ಮೀನಿಂಗ್ ಇದು ಅಂತ.
ತುಂಬಾ ಅದೇ ಚೆನ್ನಾಗಿತ್ತು. ಪರಬ್ರಹ್ಮ ಬಿಟ್ರೆ ಬೇರೆ ಏನು ಇಲ್ಲ. ಏನು ಇಲ್ಲ. ಹಾ ಇನ್ನು ಎಲ್ಲವೂ ಸಹ ಅಧಿದೇವತೆಗಳು ಅಂತ ಏನ್ ಹೇಳಿದ್ರೆ ಅವು ಕಾರ್ಯನಿರ್ವಹಣೆ ಪಾತ್ರಗಳಷ್ಟೇನೆ. ಇವಾಗ ನಾನು ಅನೇಕ ಪಾತ್ರಗಳಲ್ಲಿ ಕೆಲಸಗಳು ಮಾಡ್ತೀನಿ ಅಲ್ವಾ. ಅಮ್ಮ ಆಗಿ ಕೆಲಸ ಮಾಡ್ತೀನಿ, ಹೆಂಡತಿಯಾಗಿ ಕೆಲಸ ಮಾಡ್ತೀನಿ, ಮನೆಯಲ್ಲಿ ಗೃಹಿಣಿಯಾಗಿ ಕೆಲಸಗಳನ್ನು ಮಾಡ್ತೀನಿ. ಅಂದ್ರೆ ಅವೆಲ್ಲ ಮಕ್ಕಳಿಗೆ ರೋಲ್. ತಾಯಿಯಾಗಿ. ಹೊರಗಡೆ ಹೋದ್ರೆ ಏನೋ ಆಫೀಸಲ್ಲಿ ಏನೋ ಕೆಲಸ ಇರುತ್ತೆ, ಆ ಕೆಲಸ ಮಾಡ್ತೀನಿ. ಇದೆಲ್ಲ ಬೇರೆ ಬೇರೆಯಾಗಿ ನಾನು ಕೆಲಸಗಳ ನಿರ್ವಹಣೆ ಮಾಡೋದಲ್ವಾ. ಹಾಗೆ ಎಲ್ಲವೂ ಪರಬ್ರಹ್ಮನೇ. ಪರಬ್ರಹ್ಮ ಬಿಟ್ರೆ ಇನ್ನು ಏನು ಇಲ್ಲ. ಆದ್ರೆ ನಾವು ಆ ರೀತಿಯಲ್ಲಿ ವಿಂಗಡಣೆಯನ್ನು ಮಾಡಿದಾಗ ಈ ಅನೇಕ 33 ಕೋಟಿ ದೇವತೆಗಳು ಅಂತ 33 ಕೋಟಿ ದೇವತೆಗಳನ್ನು ಸಹ ಇದರಲ್ಲಿ ಋಗ್ವೇದದಲ್ಲಿ ಹೇಳ್ತಾರೆ. ಏನು ಅಂದ್ರೆ 8 ವಸುಗಳು, 11 ರುದ್ರರು, 12 ಆದಿತ್ಯರು. ಕರೆಕ್ಟ್. ಆಮೇಲೆ ಆಂಟಿ ಹೇಳಿದ್ದೆ ನಾನು ಓದಿದ್ದು 33 ದೇವ್ರು. ಅನಿರ್ದಿಷ್ಟ ರೂಪದ ದೇವತೆಗಳು. ಇವು 33 33 ಆಗುತ್ತೆ. ಅವುಗಳನ್ನೇ ಮಲ್ಟಿಪ್ಲೈ ಮಾಡಿ 33 ಕೋಟಿ ದೇವತೆಗಳು ಅಂತ ಕೋಟಿಗಳು ಅಂತ ಯಜುರ್ವೇದದಲ್ಲಿ ಕೊಟ್ಟಿರುವಂತಹದ್ದು. ಅದೇನು ಪರಬ್ರಹ್ಮವೇ, ಬೇರೆ ಯಾವುದೂ ಅಲ್ಲ. ನೀವು ಪರಬ್ರಹ್ಮವೇ, ಆದ್ರೆ ನೀವು ನಾನು ಹೀಗಿದ್ದೀವಿ, ಅವರು ಇನ್ ಸ್ವಲ್ಪ ಹೈಯರ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಇದಾಯ್ತಲ್ವಾ? ಏನು ಇನ್ನೇನಾದ್ರೂ ಸಂಶಯ ಇದೆಯಾ? ಕ್ಲಿಯರ್ ಆಯ್ತಾ ವೀಣಾಜಿ? ಹಾ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಲ್ಸಣ್ವಾ? ಓಕೆ ಮೇಡಮ್. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.